ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತ ಸ್ವರ್ಣಮಾಲಾ ಪತ್ರಿಜಿ ಮಾನವರಿಗೆ ವಂದಿಸುತ್ತ ಎಸ್ ಮೂವ್ಮೆಂಟ್ನ ಎಲ್ಲ ಪ್ರೇಮಿಕ್ ಮಾಸ್ಟರ್ಗಳಿಗೆ ವಂದಿಸುತ್ತ ಹರಿವಾಯುಗಳಿಗೆ ವಂದಿಸುತ್ತ ಭಗವಂತ ನಾರಾಯಣನಿಗೆ ವಂದಿಸುತ್ತ ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರೋ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತ ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಮೇಲಿನ ಲೋಕಗಳ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ ಎನ್ಲೈಟೆಡ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸತ್ಯಲೋಕದಲ್ಲಿರುವಂತಹ ಎಲ್ಲ ಮಹಾತ್ಮರ ಚೈತನ್ಯವನ್ನ ವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನು, ಸಪ್ತರ್ಷಿ ಪತ್ನಿಯರನ್ನು, ತ್ರಿಮೂರ್ತಿಗಳನ್ನು, ತ್ರಿಶಕ್ತಿಯರನ್ನು, ಸುಂದರ ಮಾತೆ, ಪ್ರಕೃತಿ ಮಾತೆ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ, ಗುರುದತ್ತಾತ್ರೇಯರು, ಶ್ರೀಧರ ಸ್ವಾಮಿಗಳು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ವಾಹನೆಯನ್ನು ಮಾಡೋಣ. ಸ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಆ ವಿಶ್ವಮೂಲ ಚೈತನ್ಯ ಮಹಾಶಕ್ತಿಯೊಂದಿಗೆ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾರೆ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧ ಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಚಿರಂಜೀವಿಗಳ ಚೈತನ್ಯವನ್ನ ವಾಹನೆಯನ್ನು ಮಾಡೋಣ. ವೆರಿ ಗುಡ್ ಮಾಸ್ಟರ್ಸ್. ನಾವೀಗಾಗಲೇ ಆ ಭಗವದ್ಗೀತಾ ಚಿಂತನೆಯನ್ನು ಮಾಡ್ತಾ ಇದ್ವಿ. ಭಗವದ್ಗೀತಾ ಚಿಂತನವನ್ನ ಮಾಡ್ತಾ ಇದ್ವಿ. ಅಲ್ಲಿ ಆ ನಾವು ಹಿಂದೆ ಆ ಹೇಳಿದ ಕೃಷ್ಣ ಏನು ಅಂತಂದ್ರೆ, ಯಾರ ಮೇಲೂ ಕೂಡ ಈ ರಾಗ, ದ್ವೇಷ, ಅಸೂಯೆ ಯಾವುದನ್ನ ಇಟ್ಟುಕೊಂಡು ನೀವು ಯಾವುದೇ ಒಂದು ಕಾರ್ಯವನ್ನ ಮಾಡಬೇಡ ಅಂತ ಹೇಳಿ, ಅದಕ್ಕೆ ಆ ಪ್ರತಿಯೊಂದು ಜೀವಕ್ಕೂ ಕೂಡ ತನ್ನದೇ ಆದ ಒಂದು ಸ್ವಭಾವ ಅನ್ನೋದಿರ್ತದೆ. ಆ ಸ್ವಭಾವಕ್ಕೆ ಅನುಗುಣವಾಗಿ ಪ್ರತಿಯೊಬ್ಬರು ಕೂಡ ಅಂದ್ರೆ ವರ್ತನೆ ಮಾಡ್ತಾರೆ. ಹಾಗಾಗಿ ಬಲವಂತವಾಗಿ ಯಾರನ್ನು ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೃಷ್ಣ ತಾನು ಹೇಳಿದ. ಆಗ ಅರ್ಜುನ ತಾನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಲ್ಲ ಕೃಷ್ಣ, ನೀನ್ ಹೇಳ್ತಾ ಇದ್ದೀವಿ ಈ ಪಾಪ ಪುಣ್ಯ ಅನ್ನೋ ಅರಿವು ಇದ್ರೂ ಕೂಡ, ಅಂದ್ರೆ ಗೊತ್ತಿದೆ, ಗೊತ್ತಿಲ್ಲ ಅನ್ನೋರ್ ಕಥೆ ಅಲ್ಲ, ಗೊತ್ತಿದೆ ಮಾಡಬಾರದ ಕೆಲಸವನ್ನು ನಾವು ಮಾಡ್ತೀವಿ, ಅಥವಾ ಬೇರೆಯವರು ಮನುಷ್ಯ ಕೆಲವೊಮ್ಮೆ ತಪ್ಪು ಮಾಡ್ತಾನೆ. ಯಾಕೆ ಅಂದ್ರೆ ಗೊತ್ತಿದೆ ಮಾಡಬಾರದು ಅಂತ ಗೊತ್ತಿದೆ, ಇದು ತಪ್ಪು ಅಂತ ಗೊತ್ತಿದೆ, ಆದ್ರೂ ಮಾಡ್ತಾನೆ. ಇದು ಯಾಕೆ? ಅಲ್ಲ, ಗೊತ್ತಿಲ್ಲದೆ ನಡೆಯೋ ತಪ್ಪು ಬೇರೆ, ಆದ್ರೆ ಗೊತ್ತಿದ್ದು ಮತ್ತೆ ಮತ್ತೆ ಅದು ಹಠ ಮಾಡಿ ಉದ್ದೇಶಪೂರ್ವಕವಾಗಿ ತಾನೇ ಹೋಗಿ ಈ ತಪ್ಪು ಮಾಡ್ತಾನೆ. ಇದಕ್ಕೆ ಏನು ಕಾರಣ ಅಂತ ಹೇಳಿ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಎಲ್ಲದಕ್ಕೂ ಮೂಲ ಕಾರಣ ಏನು ಅಂತಂದ್ರೆ ನಮ್ಮೊಳಗಿರುವಂತಹ ಬಯಕೆ, ಆಸೆ. ಆಸೆ ಪಡುವುದು ತಪ್ಪಲ್ಲ, ಆದ್ರೆ ದುರಾಸೆ, ಅಂದ್ರೆ ಆಸೆಯಲ್ಲೂ ಕೂಡ ಒಳ್ಳೆ ಆಸೆ, ದುರಾಸೆ, ಕೆಟ್ಟ ಆಸೆ ಅಂತ ಇರ್ತದ. ಯಾವುದು ಒಳ್ಳೆಯದು, ಯಾವುದು ನಮ್ಮ ಉದ್ಧಾರಕ್ಕೆ ಆ ಕಾರಣ ಆಗ್ತದೋ ಅದನ್ನ ಆಸೆ ಪಡುವುದು ತಪ್ಪಲ್ಲ. ಆದ್ರೆ ಬೇಡದ ಆಸೆಗಳನ್ನ ಅದೇನಾಗ್ತದೆ, ನಮ್ಮನ್ನ ಆ ಹಾಳು ಮಾಡ್ತದೆ. ಹಾಗಾಗಿ ಎಲ್ಲದರ ಮೂಲ ಕಾರಣ ಯಾವುದು? ನಮ್ಮೊಳಗಿರುವಂತಹ ಬಯಕೆ. ಅದಾದ್ರೂ ಹೇಗಪ್ಪ ಅಂತಂದ್ರೆ, ಯಾವುದೋ ಒಂದು ಬಯಕೆ ನಮ್ಮನ್ನು ಕಾಡ್ತಾ ಇರ್ತದೆ. ಆ ಬಯಕೆಯನ್ನ ನಾವೇನ್ ಮಾಡ್ತೀವಿ? ಈಡೇರಿಸಿಕೊಳ್ಳಿಕ್ಕೆ, ಅಂದ್ರೆ ಏನಾದ್ರೂ ಮಾಡಿ ಅದನ್ನ ಈಡೇರಿಸಿಕೊಳ್ಳಿಕ್ಕೆ ಅಂತ ಹಠಕ್ಕೆ ತೋಳ್ತೀವಿ, ಅಥವಾ ಅದು ಮತ್ತೆ 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 ನಮ್ಮನ್ನು ನಾವು ಬಯಸ್ಲಿಕ್ಕೆ ಶುರು ಮಾಡ್ತೀವಿ. ಆಗ ಏನಾಗ್ತದೆ ಅಂತಂದ್ರೆ, ಕೃಷ್ಣ ಹೇಳ್ತಾ ಇದ್ದಾನೆ, ಕಾಮದ ದುಷ್ಟ ಕಾಮದ ಅಭಿಮಾನಿಯ ಒಬ್ಬ ದುಷ್ಟ ಇದ್ದಾನೆ. ಏನಂತಂದ್ರೆ ಅವನನ್ನ ಕಾಲನೇಮಿ ಅಂತ ಕರೀತಾರೆ. ಅಂದ್ರೆ ನಾವೇಂತೀವಿ, ನೀವು ಅವನನ್ನ ರಾಕ್ಷಸನ, ದೈತ್ಯ, ದಾನವ ಏನಾದ್ರೂ ಹೇಳ್ಕೊ, ಆ ದುಷ್ಟಶಕ್ತಿ ಕಾಲನೇಮಿ ಏನಿದ್ದಾನೆ ಅವನು ನಮ್ಮೊಳಗೆ ನಮಗೇ ತಿಳಿಯದ ಹಾಗೆ ಆ ತಪ್ಪು ಕೆಲಸವನ್ನು ಮಾಡಿಸ್ತಾನೆ. ಅದು ಒಂದು ಅಪೇಕ್ಷೆಗಳು, ಆಗ ಅನೇಕ ಅಪೇಕ್ಷೆಗಳು ಈಡೇರದೇ ಇದ್ದಾಗ ಅದೇನಾಗ್ತದೆ? ಕೋಪಕ್ಕೆ ಕಾರಣ ಆಗ್ತದೆ, ಕ್ರೋಧ. ಹಾಗಾಗಿ ಈ ಕ್ರೋಧದ ಮೂಲ ಯಾವುದು? ನಮ್ಮೊಳಗೆ ಹುಟ್ಟಿದಂತಹ ಅರ್ಥವಿಲ್ಲದ ಕಾಮ. ಅಂದ್ರೆ ಕಾಮ ಅಂತಂದ್ರೆ ಅರ್ಥ ಆಸೆ ಅಂತ ಅರ್ಥ. ಕಾಮ ಅಂದ್ರೇನು? ಆಸೆ. ಹಾಗಾಗಿ
ಆಸೆ ಅಂದ್ರೆ ಒಳ್ಳೊಳ್ಳೆ ಆಸೆ ಅಲ್ಲ, ದುಷ್ಟ ಆಸೆಗಳು ಒಳಗೆ ಯಾವಾಗ ಹುಟ್ಟುತ್ತದೆ, ಅದು ಸಿಗದೆ ಹೋದಾಗ ಅದು ಕ್ರೋಧವಾಗ್ತದೆ, ಸಿಟ್ಟು ಬರ್ತದೆ. ಸುಮ್ಮನೆ ಯಾರ ಮೇಲೂ, ಎಲ್ಲರ ಮೇಲೂ ರೇಗಾಡ್ತಾನೆ, ತನ್ನ ಮೇಲೂ ತಾನು ಸಿಟ್ಟು ಮಾಡ್ತಾನೆ. ಅಯ್ಯೋ, ನಂದು ಒಂದು ಜನ್ಮನ ಯಾವಾದ್ರೂ ಬದುಕಿದೀನೋ ಅಂತ ಹೇಳಿ ಮನೆಗೆ ಇದ್ದವ್ರ ಮೇಲೆ ಹೇಳೋದು, ಎಲ್ಲರ ಮೇಲೆ ಏಯ್ ನಂದೇ ನನಗಾಗಿದೆ ಬಂದ್ಬಿಟ್ಟ ಇಲ್ಲಿ ಅಂತ. ಅಂದ್ರೆ ಎಲ್ಲರ ಮೇಲೂ ಕ್ರೋಧ ಕ್ರೋಧ ಶುರುವಾಗ್ತದೆ. ಹಾಗಾಗಿ ಈ ಬಯಕೆ ಅನ್ನೋದೇ ಹಾಗಪ್ಪ, ಅದನ್ನ ನೀನು ತಿಳ್ಕೊಂಡಷ್ಟು ಸುಲಭ ಇಲ್ಲ. ಯಾಕೆಂದ್ರೆ ಅದು ಅದು ಶುರುವಾಗದೆ ಹಾಗೆ. ಮೊದಲಿಗೆ ಏನಾಗ್ತದೆ, ಉದಾಹರಣೆಗೆ ಒಬ್ಬ ಕೆಲಸಕ್ಕೆ ಆ ಏನೋ ಅವನಿಗೆ ಕೆಲಸಕ್ಕೆ ಅಂತ ಹೇಳ್ತಾನೆ. ಆತನೇ ಹೊಟ್ಟೆಪಾಡಿಗೆ ಅಂತ ಒಂದು ಕೆಲಸ ಸಿಕ್ಕರೆ ಸಾಕು, ಅವನಿಗೇನು ಲಕ್ಷಾಂತರ ರೂಪಾಯಿ ಸಂಬಳ ಬೇಕು ಅಂತೇನಿಲ್ಲ. ಒಟ್ಟಿನಲ್ಲಿ ಕೆಲಸ ಇಲ್ಲ, ಏನೋ ಮಾಡ್ಲಿಕ್ಕೆ ಒಂದು ಕೆಲಸ ಸಿಕ್ಕರೆ, ಕೆಲಸ ಸಿಕ್ಕಾಯ್ತು. ಕೆಲಸ ಯಾವಾಗ ಸಿಗೋವರೆಗೂ ಒಂದು ಕೆಲಸ ಸಿಗಬೇಕಿತ್ತು ಅನ್ನೋ ಆಸೆ. ಸಿಕ್ಕ ಮೇಲೆ ಏನಾಗ್ತದೆ, ಆಮೇಲೆ ಮತ್ತೆ ನಿಧಾನವಾಗಿ ಅವನಿಗೆ ಒಂದೊಂದೇ ಆಸೆಗಳು ಶುರುವಾಗ್ತವೆ. ಅಂದ್ರೆ ಈ ಕೆಲಸ ಸಾಕಾಗ್ತಾ ಇಲ್ಲ, ಸಂಬಳ ಇನ್ನೊಂದ್ ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಮಾಡಿ, ಅಥವಾ ಜಾಸ್ತಿ ಸ್ಯಾಲ್ರಿ ಸಿಗುವ ಕೆಲಸ ಬೇಕು. ಅದು ಆದ್ಮೇಲೆ ಅಲ್ಲೂ ಕೂಡ ತೃಪ್ತಿ ಇಲ್ಲ, ಮತ್ತೆ ಬೇಕು ಮತ್ತೆ ಬೇಕು ಮತ್ತೆ ಬೇಕು ಅಂದ್ರೆ ಇದನ್ನ ಪ್ರಿಸ್ಮ್ಯಾಟಿಕ್ ಸೊಸೈಟಿ ಅಂತ. ಅಂದ್ರೆ ಮನುಷ್ಯ ಮೊದಲು ಏನನ್ನ ಬಯಸ್ತಾನೆ, ಒಂದು ಒಳ್ಳೆ ರಕ್ಷಣೆ, ಒಂದು ಆರೋಗ್ಯ, ಇರ್ಲಿಕ್ಕೆ ಒಂದು ಮನೆ, ಊಟ, ಇಷ್ಟ ಅಂದ್ರೆ ಬೇಸಿಕ್. ಅದು ಆದ್ಮೇಲೆ ಏನ್ ಮಾಡ್ತಾನೆ, ಅದಾದ್ಮೇಲೆ ಸ್ವಲ್ಪ ಲಕ್ಸುರಿ ಲೈಫ್ ಅನ್ನು ಬಯಸ್ತಾನೆ, ಓಡಾಡ್ಲಿಕ್ಕೆ ಸ್ವಲ್ಪ ಕಾರು. ಅದು ಆದ್ಮೇಲೆ ಹೀಗೆ ಒಂದಾದ್ರ ಮೇಲೆ, ಅಂದ್ರೆ ಮನುಷ್ಯನ ಆಸೆ ಏನಿದೆ ಅದು ಕೊನೆ ಅಲ್ಲ, ಕೊನೆನೇ ಇಲ್ಲ, ಅದಕ್ಕೆ ನೆವರ್ ಎಂಡ್. ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಬಯಸ್ತಾನೆ ಇರ್ತಾನೆ. ಹೀಗೆ ನಾವು ತಪ್ಪು ಮಾಡುವುದನ್ನು ಒಗ್ಗಿಸಿಕೊಂಡ್ವಿ ಅಂತಾದ್ರೆ ಆ ಆ ಆ ಏನೋ ಆ ದುಷ್ಟ ಕಾಲನೇಮಿಯ ವಶವಾಗಿ ಬಿಡುತ್ತೇವೆ. ಅದಕ್ಕೇನಾಗ್ತದೆ ಅಂತ ನಾವೇ ಕರೆದು ಔತಣ ಕೊಟ್ಟು ಒಳಗಡೆ, ಅಂದ್ರೆ ನಾವು ಹೇಳ್ತೀವಲ್ಲ, ದಾರಿ ಹೋಗೋ ಮಾರಿನ ಕರೆದು ಒಳಗೆ ಕೂರಿಸ್ಕೊಂಡ್ರು ಅನ್ನಾಗ್ತದೆ. ಹಾಗಾಗಿ ಎಲ್ಲಿಯವರೆಗೆ ಅಂದ್ರೆ ನಮ್ಮಿಂದ ಮಾಡಬಾರದ ಕೆಲಸವನ್ನು ಮಾಡಿಸ್ತದೆ. ತನ್ನ ಆಸೆಯನ್ನ ಈಡೇರಿಸಿಕೊಳ್ಳುವ ಛಲಕ್ಕೆ ಬಿದ್ದವ ಅಂದ್ರೆ ಯಾವ ಮಟ್ಟಕ್ಕೂ ಬೇಕಾದ್ರೂ ಅವನು ಹೋಗ್ತಾನೆ. ರಾಗ ಮೊದಲು, ರಾಗ ಶತ್ರು, ರಾಗ ದ್ವೇಷ, ಯಾವ ಮಟ್ಟಕ್ಕೂ ಕೂಡ ಹೋಗ್ತಾನೆ. ಹಾಗಾಗಿ ಆ ರಾಗ ದ್ವೇಷಗಳು ನಮ್ಮ ಕಣ್ಣನ್ನು ಕಟ್ಟಿ ಹಾಕ್ತವೆ ಅಂತ ಹೇಳಿ ಕೃಷ್ಣ ಆ ಅದ್ರ ಬಗ್ಗೆ, ಅದ್ರ ಇನ್ನೂ ಬಹಳ ಹುಷಾರಿಂದ ನಾವು ಇರ್ಬೇಕಾಗ್ತದಪ್ಪ ಅಂತ ಹೇಳ್ತಾ, ಆ ಆ ಮ ಆಸೆ ಆದ್ರೂ ಕೂಡ, ಯಾಕೆಂದ್ರೆ ಮನುಷ್ಯ ಅಂದ ಮೇಲೆ ಆಸೆ ಹುಟ್ಟದೇ ಇರೋಲ್ಲ, ಅದು ಸಹಜ ಅಲ್ವಾ. ಯಾಕೆಂದ್ರೆ ನೋಡಿದ್ದೆಲ್ಲ ಬೇಕು ಅನಿಸ್ತದೆ. ಆ ಹೀಗೆ ಯಾಕೆಂದ್ರೆ ಪ್ರಕೃತಿ ಅನ್ನೋದೇ ಹಾಗೆ, ಪ್ರತಿಯೊಂದು ಕೂಡ ಸೆಳೆತ. ನೀವು ಒಂದು ಇವಾಗ ಮಾರ್ಕೆಟಿಗೆ ಹೋದ್ರಿ ಅಂತಂದ್ರೆ ಅಲ್ಲಿ ಪ್ರತಿಯೊಂದನ್ನು ಕೂಡ ಸೆಳೆಯುವ ಹಾಗೇನೆ. ಅಲ್ಲಿ ಬರೀ ಏನೂ ಬೇಡ, ನೀವು ಯೂಟ್ಯೂಬ್ ಅಲ್ಲಿ ಒಂದು ಇದನ್ನ ಮಾಡ್ತಾ ಇದ್ರೆ ಅಲ್ಲಿ ಟೈಟ್ಲ್ ಹಾಕಿರ್ತಾರೆ. ಹ್ಮ್. ಏನು ಅಂತಂದ್ರೆ ಆ ಅಂದ್ರೆ ನೀವು ಇನ್ನೂ ವಿಡಿಯೋನೇ ನೋಡಿರಲ್ಲ, ಏನಪ್ಪಾ ಇದು ಅಂತ ಹೇಳಿ ತೆಗೆದು ನೋಡ್ಬೇಕು. ಆ ತರ ಟೈಟ್ಲ್ ಹಾಕಿರ್ತಾರೆ ತನ್ನ ಲೈನಲ್ಲಿ. ಹ್ಮ್. ಹಂಗೆ ಹಾಕಿದ್ರೆ ಈ ವಿಡಿಯೋ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಅದ್ರಲ್ಲಿ ಏನೂ ಇರಲ್ಲ ಶಾಕ್. ಕೊನೆಗೆ ಅಂದ್ರೆ ಹೀಗೆ ಅಂದ್ರೆ ಅಟ್ರಾಕ್ಷನ್ ಮಾಡೋದು. ಹಾ, ಇಲ್ಲಿ ಇದೊಂದು ತಿಳ್ಕೊಂಡ್ರೆ ಸಾಕು, ನಿಮ್ಮ ಜೀವನದಲ್ಲಿ ನೀವು ಇನ್ನೇನು ಮಾಡೋದು ಬೇಡ ಅಂತ ಹೇಳಿ ಟೈಟ್ಲ್ ಇರ್ತದೆ. ನೀವು ಇವತ್ತು ನಿಮಗೆ ಗೊತ್ತೇ ಇಲ್ಲದ ರಹಸ್ಯ, ಏನ್ ಬದ್ನೆಕಾಯಿನೂ ಇರಲ್ಲ ಒಳಗೆ. ತೆಗೆದು ನೋಡಿ ಅಂದ್ರೆ ಆ ಆಸೆ ಅಂದ್ರೆ ಅದನ್ನ ನೋಡ್ಬೇಕು ಅಂದ್ರೆ ನಮ್ಮಲ್ಲಿ ಆ ಕ್ಯೂರಿಯಾಸಿಟಿ ಹುಟ್ಟಬೇಕಲ್ಲ. ಹಾಗೆ 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 ಅಟ್ರಾಕ್ಷನ್ ಅನ್ನೋದು ಅಂದ್ರೆ ಅಷ್ಟು ಚೆನ್ನಾಗಿ ನಮ್ಮನ್ನ ಸೆಳೀತಾ ಇದೆ ಸೊಸೈಟಿ, ಸಮಾಜ ಅನ್ನೋದು. ಆದ್ರೆ ನಾವು ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದೇನೆ, ಅದಕ್ಕೆ ಸಹಜ ಅದು. ಅದು ಹೀಗೆ ಒಂದೇ ಸಾರಿ ಬಂದು ಕೂರೋದಿಲ್ಲ, ಆ ಕಾಮನೆ, ದುಷ್ಟ ಕಾಮನೆಯನ್ನು. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಹೇಗಾಗ್ತದಪ್ಪ ಅಂತಂದ್ರೆ ಇಂದ್ರಿಯಗಳು, ಅಂದ್ರೆ ಇಂದ್ರಿಯ ಅಂತಂದ್ರೆ ಹೊರಗಡೆಯಿಂದ ಮೊದಲು ಏನಾಗ್ತದೆ, ಯಾವುದೋ ಒಂದು ಆಸೆ ಅದನ್ನು ಫಸ್ಟ್ ಶುರುವಾಗೋದೆಲ್ಲಿಂದ, ಇಂದ್ರಿಯಗಳಿಂದ. ಅಂದ್ರೆ ಒಂದು ಕಣ್ಣು ನೋಡ್ತದೆ, ಇಲ್ಲ ನಾಲಿಗೆ ರುಚಿ ನೋಡ್ತದೆ, ಇಲ್ಲ ಕಿವಿ ಕೇಳಿಸ್ಕೊಳ್ತದೆ. ಆ ಹೀಗೆ ಹೊರಗಡೆಯಿಂದ ಫಸ್ಟ್ ಇಂದ್ರಿಯಗಳು ಸೆಳಿತವೆ, ಯಾವುದೋ ಒಂದನ್ನ, ಯಾವುದಾದ್ರೂ ಆಗಿರ್ಲಿ. ಅದನ್ನ ನಾವು ಅಂಗಳ ಅಂತೀವಿ, ಅಂದ್ರೆ ಹೊರಗಡೆ ಅಂಗಳ. ಆ ಶತ್ರು ಅಲ್ವಾ, ಕೆಟ್ಟ ಅಂದ್ರೆ ಕೆಟ್ಟ ಕಾಮನೆ ಅನ್ನೋದು ಒಂದು ಶತ್ರು ಅನ್ಕೊಳ್ಳಿ, ಅಂದ್ರೆ ಹೊರ ಅಂಗಳದಲ್ಲಿ ಇರುವಂತದ್ದು. ಅದನ್ನ ನಮ್ಮ ಮನಸ್ಸು, ನಮ್ಮ ಏನಂತೀವಿ, ಇಂದ್ರಿಯಗಳು ಸೆಳಿತವೆ. ಎರಡನೇದೇನಾಗ್ತದೆ, ಆ ಶತ್ರು ಆ ಶತ್ರುವನ್ನು ಏನ್ ಮಾಡ್ತೀವಿ, ಕರೆದು ನಾವು ಕಟ್ಟೆ ಮೇಲೆ ಕೂರಿಸ್ಕೊಳ್ತೀವಿ. ಅದೇ ಮನಸ್ಸು. ಮನಸ್ಸಿಗೆ ಅಂದ್ರೆ ಮನಸ್ಸಿಗೆ ಬಂತು, ಇಂದ್ರಿಯಗಳು ನೋಡಿದ್ವು, ಅದು ಮನಸ್ಸಿಗೆ ಬಂತು. ಮನಸ್ಸಿಗೆ ಬರೋದು ಅಂದ್ರೆ ನಮ್ಮ ಮನೆ ಕಟ್ಟೆ ಮೇಲೆ ಕರೆದು ಕೂರಿಸ್ಕೊಂಡಿದ್ವಿ, ಎಲ್ಲೋ ಬೀದಿ ಹಾದಿ ಬೀದಿಗೆ ಹೋಗೋದನ್ನ ಕರೆದು ಕೂರಿಸ್ಕೊಂಡ್ವಿ. ನಂತರ ಏನಾಗ್ತದೆ, ಬುದ್ಧಿ, ಅದಾದ್ರೂ ಯೋಚನೆ ಮಾಡ್ಬೇಕು ಬೇಡ,
ಒಳ್ಳೇದೋ ಕೆಟ್ಟದೋ ಮಾಡಬೇಕೋ ಬೇಡೋ ತಪ್ಪೋ ಸರಿನೋ ಆ ಅದು ಒಂದು ಏನ್ ಮಾಡ್ತದೆ, ಅಲ್ಲಿಂದನೇ ಓಡಿಸಿದ್ರೆ ಸಮಸ್ಯೆ ಇಲ್ಲ. ಅದು ಕರೆದು ನಡುಮನೆಯಲ್ಲಿ ಕೂರಿಸ್ಕೊಳ್ತದೆ ಬುದ್ಧಿ. ಆಗ ಮುಗೀತು ಅಂತಂದ್ರೆ ಎಲ್ಲೋ ಹಾದಿ ಬೀದಿಯಲ್ಲಿ ಹೋಗುವ ಶತ್ರುವನ್ನ ಕರೆದು, ಅಂದ್ರೆ ಮೊದಲು ಇಂದ್ರಿಯಗಳು ಕರಿತವೆ ಹಾದಿ ಬೀದಿಯಲ್ಲಿ ಓಡಾಡುವ ಶತ್ರುವನ್ನು ಎಲ್ಲಿಗೆ ಕರೆದು, ಮನಸ್ಸು ಏನ್ ಮಾಡ್ತದೆ, ಅವನನ್ನು ಕರೆದು ಕಟ್ಟೆ ಮೇಲೆ ಕೂರಿಸ್ಕೊಳ್ತದೆ. ನಂತರ ಬುದ್ಧಿ ಕರೆದು ಮನೆ ಒಳಗೆ ಕೂರಿಸ್ಕೊಳ್ತದೆ. ಯಾವಾಗ ಮನೆ ಒಳಗೆ ಬಂದು ಕೂತ ಇದು ನಂದೇ ಮನೆ ಅನ್ನಕ್ಕೆ ಶುರು ಮಾಡ್ತಾನೆ. ಅಹ್, ಅವಾಗ ಎಷ್ಟು ಯಾವಕ್ಕೆ ಅಂತಂದ್ರೆ ಅದು ಹೇಳ್ತಾರೆ, ಮನಸ್ಸು ಆ ಮನಸ್ಸು ಮೊದಲು ಏನ್ ಬಯಸ್ತದೆ, ಇಂದ್ರಿಯಗಳು ಫಸ್ಟ್ ನೋಡ್ತದೆ, ಮನಸ್ಸು ಅದು ನನ್ನದಾಗಬೇಕು ಅಂತ ಹೇಳುತ್ತೆ ಮನಸ್ಸು. ಅದು ಸ್ವಲ್ಪ ಹೊತ್ತಾದ್ಮೇಲೆ ನನ್ನದೇ ಆಗಬೇಕು, ನನ್ನದಾಗಬೇಕು, ನನ್ನದೇ ಆಗ್ಬೇಕು ಅಂದ್ರೆ ಪೊಸೆಸಿವ್ನೆಸ್ ಶುರುವಾಯ್ತು. ಇಲ್ಲಿಂದ ಮುಂದೆ ಏನಾಗ್ತದೆ, ಬುದ್ಧಿ ಬುದ್ಧಿ ಅದನ್ನ ಬಿಟ್ಟು ಏನು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತದೆ, ಅದನ್ನು ಬಿಟ್ಟು ನಾನು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ, ಏನೇ ಆಗ್ಲಿ ನಾನು ಅದನ್ನು ಪಡಿಲೇಬೇಕು ಅನ್ನುವ ಮಟ್ಟಕ್ಕೆ ಬುದ್ಧಿ ತಯಾರಾಗ್ತದೆ. ಇದು ಕಾಮನೆ ನಮ್ಮನ್ನ ಬುದ್ಧಿಯನ್ನ ಆಕ್ರಮಿಸುವ ಸೂಚನೆ. ಇದು ಸರ್ವನಾಶದ ಸೂಚನೆ. ಹೀಗೆ ಜ್ಞಾನಕ್ಕೆ ಭ್ರಮೆಯಾಗಿರುವಂತ ಈ ಮೂರು ಜಾಗದಲ್ಲಿ ಕೂತು ಜ್ಞಾನಕ್ಕೆ ಪರದೆಯಾಗಿ ನಿಲ್ತದೆ. ಇದೇ ನಮ್ಮ ನಿಜವಾದ ವೈರಿ. ಹಾಗಾಗಿ ಒಂದೇ ಸರಿ ಆಸೆ ನಿನ್ನ ಹಾಳು ಮಾಡ್ತಾ ಇದೆ ಅಂತ ತಿಳ್ಕೊಳ್ಬೇಡ. ಆದ್ರೆ ಫಸ್ಟ್ ಅದು ಅಟ್ರಾಕ್ಷನ್ ಮಾಡ್ತದೆ. ಅಟ್ರಾಕ್ಷನ್ ಆದ್ಮೇಲೆ ಮತ್ತೆ ಮತ್ತೆ ಅದು ನಮಗೆ ಬೇಕು 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 ಅಂತ ಶುರು ಆಗ್ತದೆ. ಆದ್ರೆ ಯೋಚನೆ ಮಾಡಬೇಕು, ಅದು ಬೇಕೋ ಬೇಡವೋ, ಅದು ಮುಂದೆ ಏನಾಗ್ತದೆ, ಅವಶ್ಯಕತೆ ಇದೆಯೋ ಇಲ್ಲೋ ಅಂತ ಅದನ್ನೇ ನಾವು ಅವೇರ್ನೆಸ್ ಅಂತ ಹೇಳಬೇಕು. ಅಟ್ರಾಕ್ಷನ್ ಅನ್ನೋದು ಪ್ರತಿ ಕ್ಷಣ ನಡೀತಾನೆ ಇದೆ, ಆದ್ರೆ ಅವೇರ್ನೆಸ್ ಅಲ್ಲಿ ಇರಬೇಕು ನಾವು. ಕೂಡಲೇ ಅದನ್ನ ನಾವು ಅವೇರ್ನೆಸ್ ಬಂದು ಅದು ಬೇಕೋ ಬೇಡೋ ಅನ್ನೋದನ್ನ ನಿರ್ಧಾರ ಮಾಡಬೇಕಾಗ್ತದೆ. ಹಾಗಾಗಿ ಇಂತಹ ಮಹಾವೈರಿಯನ್ನ ನಾವು ಮೊದಲ ಹಂತದಲ್ಲೇ ನಿಯಂತ್ರಿಸಬೇಕು. ಈ ಶತ್ರುವಿನ ಮೊದಲ ಪ್ರವೇಶ ದ್ವಾರ ಯಾವುದು, ಇಂದ್ರಿಯ. ಅಲ್ಲಿ ಹೊರಗಡೆಯಿಂದನೇ ಹೊರಗಡೆ ಮಾತಾಡ್ಸಿ ಹೊರಗಡೆನೆ ಕಳಿಸ್ಬೇಕು. ಅವನ ಕಟ್ಟೆ ಮೇಲೂ ಕೂರಿಸ್ಕೋಬಾರ್ದು, ಅವನ ಮನೆಯೊಳಗೂ ಕರ್ಕೊಂಡು ಬರಬಾರ್ದು. ಹಾಗಾಗಿ ನಾವು ನಮ್ಮ ಇಂದ್ರಿಯ ಮನಸ್ಸು ಬುದ್ಧಿಯನ್ನು ನಿಯಂತ್ರಿಸುವುದು ಅಷ್ಟು ಸುಲಭ ಇಲ್ಲ. ಯಾಕೆಂತಂದ್ರೆ ಪ್ರತಿಯೊಂದು ಅಂಗಾಂಗಗಳನ್ನು ಕೂಡ ಒಂದೊಂದು ದೇವತೆ ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಶರಣು ಹೋಗ್ಬೇಕು, ಅಂದ್ರೆ ಸಹಾಯ ಬೇಡಬೇಕು ನಾವು. ನಮ್ಮ ದೇಹದಲ್ಲಿ ಒಂದೊಂದು ಅಂಗಾಂಗಗಳನ್ನು ಕೂಡ ಒಬ್ಬೊಬ್ಬ ದೇವರು ಅಂದ್ರೆ ಅಭಿಮಾನಿ ದೇವತೆ ಅಂತ ಹೇಳ್ತೀವಿ ನಾವು. ಅವರನ್ನು ನಾವು ಆಸ್ಟ್ರಲ್ ಮಾಸ್ಟರ್ಸ್ ಅಂತ ನಾವು ಹೇಳಿ, ಅವರು ನಮಗೆ ಸಹಾಯ ಮಾಡ್ಲಿಕ್ಕೆ ಅಂತಲೇ ಇರೋದು. ಕಣ್ಣನ್ನ ಸೂರ್ಯ ರಕ್ಷಣೆ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ನಡೆಸ್ತಾ ಇದ್ದಾನೆ. ಕಿವಿಯನ್ನ ಚಂದ್ರ ನಡೆಸ್ತಾ ಇದ್ದಾನೆ. ಬಾಯಿಯಲ್ಲಿ ಅಗ್ನಿ ಇದ್ದಾನೆ. ನಾಲಿಗೆಯಲ್ಲಿ ವರುಣ ಇದ್ದಾನೆ. ಮೂಗಿನಲ್ಲಿ ಅಶ್ವಿನಿ ದೇವತೆಗಳಿದ್ದಾರೆ. ಎರಡು ಕೈಗಳಲ್ಲಿ ಇಂದ್ರ ಇದ್ದಾನೆ. ಎರಡು ಕಾಲಿನಲ್ಲಿ ಏನು ಇಂದ್ರನ ಮಗ ಜಯಂತ ಇದ್ದಾನೆ. ಇನ್ನು ಮಲಮೂತ್ರದ ಹೊರದಲ್ಲಿ ಯಮಧರ್ಮರಾಜ ಬಂದು ಅದನ್ನ ನಡೆಸ್ತಾ ಇದ್ದಾನೆ. ಇನ್ನು ಸಂತಾನ ಗರ್ಭಕೋಶದಲ್ಲಿ ದಕ್ಷ ಪ್ರಜಾಪತಿ ಇದ್ದಾನೆ. ಹಾಗೆ ಸಂಬಂಧಪಟ್ಟ ಅಂದ್ರೆ ಆಯಾ ಅಂಗಾಂಗಗಳಲ್ಲಿ ಅಂದ್ರೆ ಒಂದೊಂದು ಚಕ್ರದಲ್ಲೂ ಕೂಡ ಒಂದೊಂದು ದೇವತೆ ನಿಂತು ಹೀಗೆ ಪ್ರತಿಯೊಂದು ಕಡೆಯೂ ಕೂಡ ಅದಕ್ಕೆ ಹೇಳೋದು ಬ್ರಹ್ಮಾಂಡ ಬೇರೆಯಲ್ಲ, ಈ ಪಿಂಡಾಂಡ ಬೇರೆಯಲ್ಲ, ಎರಡು ಒಂದೇ ಇದ್ದಾವೆ. ಆದ್ರೆ ನಾವು ಬೇರೆ ಬೇರೆ ಮಾಡಿ ಕೂತಿದ್ದೀವಿ. ಹಾಗಾಗಿ ಪ್ರತಿಯೊಂದು ದೇವತೆಗಳು ಕೂಡ ನಮಗೆ ಶತ್ರುವಿನಿಂದ ಪಾರಾಗಲು ಸಹಾಯ ಮಾಡ್ತಾರೆ. ಅವರನ್ನು ಅದೇ ನಾವು ಆಸ್ಟ್ರಲ್ ಮಾಸ್ಟರ್ಸ್ ಅವರ ಸಹಾಯವನ್ನು ಪಡ್ಕೊಳ್ಬೇಕಾಗ್ತದೆ. ಹೀಗೆ ಇಂದ್ರಿಯ, ಮನಸ್ಸು, ಬುದ್ಧಿ. ಇಂದ್ರಿಯ ಅಂದ್ರೆ ನಮ್ಮ ಅಟ್ರಾಕ್ಷನ್ ಮಾಡುವ ಈ ಇಂದ್ರಿಯಗಳು ಹೊರಗಡೆಯಿಂದ, ಆಮೇಲೆ ಮನಸ್ಸು ಅದನ್ನು ಬಯಸ್ತದೆ, ಆಮೇಲೆ ಬುದ್ಧಿ ಅದು ಸರಿ ತಪ್ಪುಗಳನ್ನು ವಿವೇಚನೆ ಮಾಡದೆ ಆ ಮನಸ್ಸಿಗೆ ಹೇಳಿದಾಗ ಕೇಳಲಿಕ್ಕೆ ಶುರು ಮಾಡ್ತದೆ. ಹಾಗಾಗಿ ಈ ಇಂದ್ರಿಯ, ಮನಸ್ಸು, ಬುದ್ಧಿ ಇದೇ ಎಲ್ಲದರ ಮೂಲ. ಇದೇ ಈ ನಿಲುಕದ ಈ ಪರತತ್ವವನ್ನು ತಿಳ್ಕೊ. ಮನಸ್ಸೆಂಬ ಈ ಚಂಚಲವಾದ ಕುದುರೆ ಏನಿದೆ, ಅಂದ್ರೆ ಮಂಗೆ ಇದ್ದಂಗೆ, ಮಂಗೆ ಅಂತೀವಲ್ಲ ಹಾಗೆ. ಮಂಗೆ ಏನ್ ಮಾಡ್ತದೆ, ಕರೆಕ್ಟ್ ಆಗಿ ಒಂದ್ ಕಡೆ ಕುತ್ಕೊಳ್ತದೆ ಇಲ್ಲ, ಆ ಕಡೆ ಈ ಕಡೆ ಅಲ್ಲೋದು ಇಲ್ಲೋದು ಏನೋ ಒಂದು ಮಾಡ್ತಿರ್ತದೆ, ಸುಮ್ಮನೆ ಇರೋದೇ ಇಲ್ಲ ಅದು. ಅಂದ್ರೆ ಮರ್ಕಟ ಮನಸ್ಸು ಅನ್ನೋದು ಅಷ್ಟು ಚಂಚಲ ಇರ್ತದೆ. ಆ ಚಂಚಲವಾದ ಕುದುರೆಗೆ ಬುದ್ಧಿ ಎಂಬ ಲಗಾಮನ್ನ ಹಾಕಿ ಕಟ್ಟಿ ನಿಲ್ಲಿಸಬೇಕು. ಆಗ ಲಗಾಮ ಯಾರ ಕೈಯಲ್ಲಿ ಕೊಡಬೇಕು, ನಮ್ಮೊಳಗಿರುವ ಆ ದೇವರ ಕೈಯಲ್ಲಿ ಕೊಡಬೇಕು, ಜೊತೆ ಎಲ್ಲಾ ದೇವತೆಗಳ ಕೈಯಲ್ಲಿ ಕೊಡಬೇಕು. ಆಗ ಈ ಕಾಲನೇಮಿ ಎನ್ನುವ ರಾಕ್ಷಸನನ್ನ, ಅಂದ್ರೆ ನಮ್ಮ ದುಷ್ಟ ಕಾಮನೆಗಳನ್ನ ಪ್ರಚೋದನೆ ಮಾಡುವಂತಹ ಆ ಕಾಲನೇಮಿ ಎನ್ನುವ ರಾಕ್ಷಸ ಏನಿದ್ದಾನೆ ಅವನನ್ನ ಹದ್ದುಬಸ್ತಿನಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದು ಆಗ ಅವರೆಲ್ಲರೂ ನಿನ್ನನ್ನು ಭಗವಂತನ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಬೇಕಾದ ಮಾರ್ಗದ ಕಡೆಗೆ ನಿನ್ನನ್ನು ಪ್ರಚೋದನೆ ಮಾಡುತ್ತಾರೆ. ಹಾಗಾಗಿ ಅದಕ್ಕೆ ಹೇಳ್ತಾ ಇದೆ ನೋಡು,
ಒಂದೇ ಸಲ ಈ ದುಷ್ಟಶಕ್ತಿಯ ವಿರುದ್ಧ ಹೋರಾಡಿ ಜಯಗಳಿಸ್ತೇನೆ ಅಂತ ಅಂದ್ರೆ ಅದು ಸಾಧ್ಯ ಇಲ್ಲ. ಅದನ್ನ ನಾವು ಏನ್ ಮಾಡಬೇಕು, ಹಂತ ಹಂತವಾಗಿ ನಮ್ಮ ಕಂಟ್ರೋಲಿಗೆ ತಗೊಳ್ತಾ ಹೋಗ್ಬೇಕು ಸಾಧನೆಯ ವಿವಿಧ ಮೆಟ್ಟಿನಲ್ಲಿ. ಹೀಗೆ ಹೋದಾಗ ನೀನು ಎತ್ತರ ಉನ್ನತ ಸ್ಥಿತಿಯನ್ನು ತಲುಪ್ತೀಯ. ಆ, ಅಂತ ಹೇಳ್ದ ಕೃಷ್ಣ ಹೇಳ್ತಾ ಇದ್ದಾನೆ, ನೋಡು, ನಾನು ಇಷ್ಟೆಲ್ಲ ನಿನಗೆ ಹೇಳ್ತಾ ಇದ್ದೀನಿ. ನಾನು ಏನೋ ಹೊಸದಾಗಿ ಸೃಷ್ಟಿ ಮಾಡಿ ಇಷ್ಟು ದಿವಸ ಇದ್ದೇ ಇರೋದನ್ನ ನಿನಗೆ ಹೇಳ್ತಾ ಇದ್ದೀನಿ. ಈ ಜ್ಞಾನ ಅನ್ನೋದು ಅನಾದಿ ಕಾಲದಿಂದಲೂ ಇತ್ತು. ಅನಾದಿ ಕಾಲ ಅಂತಂದ್ರೆ ಯಾವಾಗ ಈ ಬ್ರಹ್ಮಾಂಡವನ್ನ ನಾನು ಸೃಷ್ಟಿ ಮಾಡಿದೆ, ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದೆ, ಆ ಕಾಲದಿಂದಲೂ ಕೂಡ ಭಗವದ್ಗೀತೆ ಇತ್ತು. ಅಂದ್ರೆ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಭಗವದ್ಗೀತೆ ಅನ್ನೋದು ಕೃಷ್ಣನಿಂದ ಅರ್ಜುನನಿಗೆ ಬಂದಿದ್ದಲ್ಲ, ಅದು ಅದಕ್ಕಿಂತ ಮುಂಚೆಯೂ ಕೂಡ ಭಗವದ್ಗೀತೆ ಇತ್ತು. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನೋಡು, ನಾನೀಗ ಹೇಳ್ತಾ ಇರುವ ಈ ಜ್ಞಾನ, ಇದೇನೋ ಹೊಸದಾಗಿ ನಾನು ನಿನಗೆ ಗೊತ್ತಿಲ್ಲದೆ ಇರೋದನ್ನ ಅಥವಾ ಜಗತ್ತಿಗೆ ಗೊತ್ತಿಲ್ಲದೆ ಇರೋ ರಹಸ್ಯವನ್ನ ಬಿಚ್ಚಿಡ್ತಾ ಇರೋದಲ್ಲ, ಈಗಾಗಲೇ ಇದೆ ಇದು. ಆದ್ರೆ ಮರೆತು ಹೋಗಿದ್ದಾರೆ. ಮೊದಲು ಏನಾಯ್ತು ಅಂತಂದ್ರೆ, ಇದಕ್ಕೆ ಈ ಭಗವದ್ಗೀತೆಯನ್ನು ಅನ್ನೋದರ ಮೂಲ ಯಾವುದು ಅಂತಂದ್ರೆ ಪಂಚರಾತ್ರ ಅನ್ನೋ ಒಂದು ವೈದಿಕ ಗ್ರಂಥ, ಮಹಾಗ್ರಂಥ. ಅದನ್ನ ಮೊದಲ ಬಾರಿಗೆ ಅಂದ್ರೆ ಸ್ವಯಂಭುವ ಮನು ಏನಿದ್ದಾನೆ, ಅಥವಾ ಸ್ವಯಂಭುವ ಮನ್ವಂತರದಲ್ಲಿ ಆ ಆ ಏನು ಚತುರ್ಮುಖ ಬ್ರಹ್ಮನಿಗೆ ತಾನು ಉಪದೇಶ ಮಾಡ್ತಾನೆ. ಯಾರು? ಭಗವಂತ. ಯಾರು? ಪಂಚರಾತ್ರ ಅನ್ನುವಂಥ ಗ್ರಂಥವನ್ನು. ಆ ಪಂಚರಾತ್ರ ಮತ್ತೆ ಆ ಚತುರ್ಮುಖ ಬ್ರಹ್ಮದೇವರು ಎಲ್ಲಾ ದೇವತೆಗಳಿಗೆ ಅದನ್ನು ಉಪದೇಶ ಮಾಡ್ತಾರೆ. ಎಲ್ಲಾ ದೇವತೆಗಳಿಂದ ಆ ಪಂಚರಾತ್ರ, ಅದರ ಒಂದು ಸಾರವೇ ಭಗವದ್ಗೀತೆ. ಸಾರ ಸಂಗ್ರಹ ಅಂತೀವಲ್ಲ, ಸಮ್ಮರಿ. ಅದರ ಸಮ್ಮರಿ ಯಾವುದು ಅಂದ್ರೆ ಭಗವದ್ಗೀತೆ. ಅದನ್ನ ಈ ವೈವಸ್ವತ ಮನ್ವಂತರದಲ್ಲಿ, ಅಂದ್ರೆ ಒಂದೊಂದು ಮನ್ವಂತರ ಅಂತ ಹೇಳ್ತೀವಿ. ಒಂದು ಕಲ್ಪಕ್ಕೆ ಒಟ್ಟು 14 ಮನ್ವಂತರಗಳು ಬರ್ತದೆ. ಈಗ ಇದು ನಮ್ಮದು 7ನೇ ಮನ್ವಂತರ, ವೈವಸ್ವತ ಮನ್ವಂತರ. ಈ ವೈವಸ್ವತ ಮನ್ವಂತರದಲ್ಲಿ ವೈವಸ್ವತ ಆ ಏನು ಯುವಸ್ವಾನ್ ಅನ್ನುವಂತ ಒಬ್ಬ ಸೂರ್ಯ, ಅಂದ್ರೆ ಆ ಸೂರ್ಯನಿಂದ ಇವ ಏನು ವಂಶ ಬೆಳೆದುಕೊಂಡು ಬರ್ತದೆ. ಆ ವಿವಸ್ವಾನ್ ಅನ್ನುವ ಸೂರ್ಯನಿಗೆ ಈಗಾಗಲೇ ಗೊತ್ತಿದ್ದಂತ ಆ ಏನಂತೀವಿ ಭಗವದ್ಗೀತೆ, ಆ ಪಂಚರಾತ್ರದ ಜ್ಞಾನ ಏನಿದೆ ಭಗವದ್ಗೀತೆ, ಅದನ್ನ ಆ ತನ್ನ ಮಗನಾದಂತಹ ವೈವಸ್ವತ ಮನು, ಆ ವೈವಸ್ವತ ಮನುವಿಗೆ ತಾನು ಉಪದೇಶ ಮಾಡ್ತಾನೆ ಮೊದಲ ಬಾರಿಗೆ. ಆ ಮನು ಏನ್ ಮಾಡಿದ, ಆ ಇಕ್ಷ್ವಾಕುವಿಗೆ ಅದನ್ನ ಹೇಳಿದ. ಹೀಗೆ ಅವರಿಂದ ಅವರಿಗೆ ಅದು ಪರಂಪರೆಯಿಂದ ಬೆಳೆದುಕೊಳ್ತಾ ಬಂತ. ಅಂದ್ರೆ ತಂದೆ ಮಗನಿಗೆ ಹೇಳಿದ, ಗುರು ಶಿಷ್ಯನಿಗೆ ಹೇಳಿದ, ಹೀಗೆ ಒಬ್ಬರಿಂದ ಒಬ್ಬರಿಗೆ ಬೆಳೀತಾ ಬಂತು. ಆದರೆ ಕಾಲಕ್ರಮೇಣ ಏನಾಯ್ತು, ಜನ ಅಂದ್ರೆ ಪ್ರಭಾವಕ್ಕೆ ಒಳಗಾಗಿ ಅದನ್ನು ಮರಿತಾ ಬಂದ್ರು. ಮರೆತೋಯ್ತು. ಮರೆತು ಕೊನೆಗೂ ಸಂಪೂರ್ಣವಾಗಿ ಯಾರಿಗೂ ಅದು ಗೊತ್ತಿಲ್ಲದ ಸ್ಥಿತಿಯನ್ನು ಹೊಂದಿದೆ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನೋಡು ಅರ್ಜುನ, ನೀನೇನು ಸಾಮಾನ್ಯ, ನೀನು ಮಹಾಜ್ಞಾನಿ ಇದ್ದೀಯ. ಹಾಗಾಗಿ ಈ ಜ್ಞಾನವನ್ನ, ಮಹಾನ್ ಜ್ಞಾನಿಯಾದ ಅರ್ಜುನ, ನೀನು ಕೂಡ ಈ ಜ್ಞಾನವನ್ನು ಮರೆತಿದ್ದೀಯ. ಹಾಗಾಗಿ ಪರಂತಪ ಅಂದ್ರೆ ಸದಾ ಭಗವಂತನ ಜ್ಞಾನದ ದೃಷ್ಟಿಯಿಂದ ಕಾಣಬಲ್ಲಂತವನು ಅವನು. ನೀನು ಪರಂತಪನಾಗಿದ್ದೀಯ, ನೀನು ಅಪರೋಕ್ಷ ಜ್ಞಾನಿಯಾಗಿದ್ದೀಯ, ನಿನ್ನಲ್ಲೇ ಆ ಜ್ಞಾನ ಪರಂಪರೆ ಇದೆ. ಆದರೂ ಕೂಡ ನಿನಗೆ ಸಂಶಯ ಶುರುವಾಗಿದೆ. ಹಾಗಾಗಿ ಅನಾದಿ ನಿತ್ಯವಾದ ಈ ಜ್ಞಾನ ಪರಂಪರೆ ನಿನ್ನಲ್ಲೇ ಮರೆಯಾಗ್ತಿದೆ ಅಂತಂದ್ರೆ, ನಿನಗೆ ಅದು ನಿನ್ನಲ್ಲೇ ಮರೆಯಾಗಿ ಹೋಗಿದೆ ಅಂತಂದ್ರೆ ನೀನು ಉಳಿದವ್ರ ಕಥೆ. ಹಾಗಾಗಿ ಜ್ಞಾನ ಅನ್ನೋದು ನಾಶವಾಗಿಲ್ಲ, ಆದರೆ ನಮ್ಮೊಳಗೆ ಇದೆ. ಆದ್ರೆ ಆ ಮೋಹದ ಪರದೆ ಏನಿದೆ ಅದನ್ನ ತಡೆದು ನಿಲ್ಲಿಸಿದೆ. ಆದ್ದರಿಂದ ನಿನಗೆ ನಾನು ಈಗ ಆ ಜ್ಞಾನವನ್ನು ಪುನಃ ಹೇಳ್ತಾ ಇದ್ದೇನೆ. ಹಾಗಾಗಿ ಕೃಷ್ಣ ಹೇಳೋಕ್ಕಿಂತ ಮುಂಚೆ ಭಗವದ್ಗೀತೆ ಇರಲಿಲ್ಲ, ಯಾರಿಗೂ ಗೊತ್ತಿರ್ಲಿಲ್ಲ ಅಂತ ಅರ್ಥ ಅಲ್ಲ. ಅದು ಅನಾದಿ ಕಾಲದಿಂದಲೂ ಇದ್ದ ಒಂದು ಜ್ಞಾನದ ಪರಂಪರೆ. ಆದ್ರೆ ಏನ್ ಮಾಡೋದು, ಈ ಪ್ರಭಾವದಿಂದ, ಕಲಿ ಪ್ರಭಾವದಿಂದ ಬರ್ತಾ 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 ಏನಾಯ್ತು, ಸಂಪೂರ್ಣ ನಶಿಸಿ ಹೋಗಿದೆ. ಹಾಗಾಗಿ ನೋಡು, ಇದೊಂದು ದೇವ ರಹಸ್ಯ. ಇದನ್ನು ಯಾರ್ಯಾರಿಗೂ ಸಿಕ್ಕವರಿಗೆ, ಹಾದಿ ಬೀದಿಲಿ ಹೋಗೋರಿಗೆಲ್ಲ ಕೊಡುವಂಥದ್ದಲ್ಲ ಈ ರಹಸ್ಯ. ಅಂದ್ರೆ ಈ ರಹಸ್ಯವನ್ನು ತಿಳ್ಕೊಳ್ಳಿಕ್ಕೆ ಎಷ್ಟೋ ಕಷ್ಟಪಟ್ಟವರಿದ್ದಾರೆ, ಎಷ್ಟೋ ಜನ್ಮಗಳು ಸಾಧನೆ ಮಾಡಿದವರಿದ್ದಾರೆ. ಆದರೆ ನಾನು ನಿನಗೆ ಈ ದೇವ ರಹಸ್ಯವನ್ನ ನಾನು ನಿನಗೆ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ನೀನು ನನಗೆ ಬಹಳ ಆಪ್ತನಾಗಿದ್ದೀಯ. ಜೊತೆಗೆ ನಿನಗೆ ಅದ್ ತಿಳ್ಕೊಳ್ಬೇಕು ಅನ್ನುವ ಆ ಹಂಬಲ ಇದೆ. ಎರಡನೇದಾಗಿ, ಯಾವುದೇ ಕಾರಣಕ್ಕೂ ಅಯೋಗ್ಯರಿಗೆ ಈ ಭಗವದ್ಗೀತೆಯನ್ನು ಹೇಳಬಾರದು, ಕೊಡಬಾರದು. ಯಾರು ಅಪಹಾಸ್ಯ ಮಾಡ್ತಾರೆ, ಅಯೋಗ್ಯರಿರ್ತಾರೆ, ಅವರಿಗೆಲ್ಲ ಹೇಳಬಾರ್ದು. ಹಾಗಾಗಿ ಆ ಹಿಂದೆ ಯಾಕೆ ಅದನ್ನ ಹೇಳಬಾರದು ಅಂತಂದ್ರೆ, ಅದನ್ನು ದುರುಪಯೋಗ ಮಾಡಿಕೊಳ್ಳೋರೇ ಜಾಸ್ತಿ. ಅಥವಾ ಯಾವುದನ್ನೇ ಆದ್ರಷ್ಟೇ ಅದರ ಅದರ ಒಂದು ಏನಂತೀವಿ, ಮಹತ್ವ ಗೊತ್ತಿರೋರಿಗೆ ಕೊಟ್ರೇನೆ ನಾವ್ ಹೇಳ್ತೀವಲ್ಲ,
ಆ ಹಾಗೆ ಮಹತ್ವ ಗೊತ್ತಿರೋರಿಗೆ ಕೊಟ್ರೇನೆ ಅದು ಸರಿಯಾಗಿ ಬಳಕೆ ಆಗ್ತದೆ. ಇಲ್ಲ ಅಂತಂದ್ರೆ ಅದನ್ನು ಅವ್ರಿಗೆ ಬೇಕಾಬಿಟ್ಟಿ ಬಳಕೆ ಮಾಡ್ಕೊಂಡಿರ್ತಾರೆ. ಹಿಂದೆಲ್ಲ ಬೇಕಾದಷ್ಟು ವಿದ್ಯೆಗಳಿದ್ವು. ಆದ್ರೆ ಬರ್ತಾ ಬರ್ತಾ ಏನಾಯ್ತು ಅಂತಂದ್ರೆ ಆ ಅದನ್ನ ದುರುಪಯೋಗ ಮಾಡ್ಕೊಳ್ಳೋರು ಜಾಸ್ತಿ ಆದ್ರು. ಅದಕ್ಕೆ ಏನ್ ಮಾಡಿದ್ರು, ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆ ವಿದ್ಯೆಯನ್ನ ರಹಸ್ಯವಾಗಿಟ್ರು. ಬೇರೆಯವರಿಗೆ ಅದನ್ನ ಕೊಡ್ತಾ ಹೋಗ್ಲಿಲ್ಲ. ಆ ಹಾಗೆ ಕೆಲವೊಂದು ಯಾವುದು ಬೇಕೋ ಅದನ್ನ ಯಾವುದನ್ನ ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೋ ಅಂಥದನ್ನು ಮಾತ್ರ ಇಡ್ತಾ ಹೋದ್ರು. ಯಾಕೆ ಮಂತ್ರಗಳು ಕೆಲಸ ಮಾಡೋಲ್ಲ? ಮಂತ್ರಗಳು ಹಿಂದೆ ಕೆಲಸ ಮಾಡ್ತಾ ಇದ್ವು. ಆದ್ರೆ ಈಗ ಯಾಕೆ ಕೆಲಸ ಮಾಡೋದಿಲ್ಲ ಅಂತಂದ್ರೆ ಅದನ್ನೆಲ್ಲ ಅವರು ರಹಸ್ಯವಾಗಿ ಅದರ ಶಕ್ತಿಯನ್ನು ಕಟ್ಟಿ ಹಾಕಿದ್ದಾರೆ. ಅಂದ್ರೆ ದಿಗ್ಬಂಧನ ಅಂತೀವಲ್ಲ ಹಾಗೆ. ಯಾರಿಗೂ ಸಿಗಬಾರದು ಅದು, ದುರುಪಯೋಗ ಆಗಬಾರದು. ಅದರಲ್ಲೂ ಕಲಿಯುಗದಲ್ಲಿ ಮನುಷ್ಯ ಆ ಮೊದಲೇ ದುರಾಸೆಯಲ್ಲಿರ್ತಾನೆ. ಹಾಗಾಗಿ ಆ ಆ ಯಾವ ಮಂತ್ರಗಳು ಕೂಡ ಈ ಕಲಿಯುಗದಲ್ಲಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಯಾವ ಕರ್ಮ ಬಂಧನವೂ ಇಲ್ಲದ ಸರ್ವ ಸಮರ್ಥನಾದ ಭಗವಂತ ಭೂಮಿಗೆ ಯಾಕೆ ಇಳಿದು ಬರ್ತಾ ಇದ್ದಾನೆ ಅನ್ನುವುದು ಅರ್ಜುನನ ಪ್ರಶ್ನೆ. ಅಂದ್ರೆ ದೇವರು ಯಾಕೆ ಅವತಾರ ಮಾಡಿ ಬರ್ತಾ ಇದ್ದಾನೆ? ಅವನು ಅಲ್ಲೇ ಇದೆಲ್ಲ ಮಾಡ್ಬೋದಲ್ಲ. ಯಾಕೆಂದ್ರೆ ಅವನಿಗೆ ಯಾವ ಬಂಧನವೂ ಇಲ್ಲ, ಕರ್ಮ ಬಂಧನ ಇಲ್ಲ, ಅವನೇನು ಮಾಡಬೇಕಾಗಿಲ್ಲ. ಹಾಗಿದ್ಮೇಲೆ ಯಾಕೆ ದೇವರು ಮತ್ತೆ 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 ಅವತಾರ ಮಾಡಿ ಬರ್ತಾ ಇದ್ದಾನೆ ಅಂತ ಹೇಳಿ ಅರ್ಜುನ ತಾನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ತಾನು ಕೃಷ್ಣ ಮುಂದೆ ವಿವರಣೆ ಮಾಡ್ಕೊಂಡು ಹೋಗ್ತಾನೆ. ಅದನ್ನು ನಾವು ನಾಳೆ ದಿವಸ ನೋಡೋಣ. ಕಾಯಿನ ವಾಚಾಂ ಇರುವ ಬುದ್ಧಾತ್ಮ ನಾವು ಪ್ರಕೃತಿ ಸ್ವಭಾವ ಕರೋಮಿ ದೇಶಗಳನ್ನು ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ನನ್ನೊಳಗೆ ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್. ಆ ಎಲ್ಲ ಯಾರಿಗಾರು ಡೌಟ್ಸ್ ಏನಾದ್ರು ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಆಮೇಲೆ ತುಂಬಾ ಆ, ಜನ ಮಾಸ್ಟರ್ಸ್ ಯೂಟ್ಯೂಬ್ ಅಲ್ಲಿ ಜಾಯ್ನ್ ಆಗ್ತಾ ಇರ್ತಾರೆ. ಅದ್ರಲ್ಲಿ ಎಷ್ಟೋ ಜನ ನನಗೆ ಗೊತ್ತೇ ಇಲ್ಲ ಯಾರ್ಯಾರು ಜಾಯ್ನ್ ಆಗ್ತಿದ್ದಾರೆ, ಯಾರ್ಯಾರು ಮಾಡ್ತಾ ಇದಾರೆ ಅಂತ. ಹ. ಈಗಾಗಲೇ ಯಾರು ಮಂಡಲ ಮುಗಿಸಿದ್ದೀರಿ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಗುಡಾಕೇಶ, ಅಥವಾ ನೀವು ನಿದ್ರೆಯನ್ನ ಜಯಿಸಿದ ಯೋಗಿಗಳು ಯಾರ್ಯಾರು ಆಗಿದ್ದೀರಿ, ಇನ್ನೂ ಯಾರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿಲ್ಲ, ಎಲ್ಲರೂ ಶೇರ್ ಮಾಡಿ. ಯಾಕೆಂದ್ರೆ ಅದು ಬೇರೆಯವರಿಗೆ ಒಂದು ಮೋಟಿವೇಶನ್ ಆಗಿರ್ತದೆ. ಜೊತೆಗೆ ನಮಗೂ ನಿಮ್ಮ ಪರಿಚಯ ಆಗ್ತದೆ. ಎಷ್ಟೋ ಜನ ಮಾಸ್ಟರ್ಸ್ ನಮಗೆ ಗೊತ್ತಿಲ್ಲದೆ ಆ ಇವತ್ತು ಸಾಧನೆ ಮಾಡ್ತಾ ಇದ್ದೀವಿ. ಹ್ಮ್ ಒಳ್ಳೇದು. ಆದ್ರೆ ಬನ್ನಿ, ಹೊರಗಡೆ ಬನ್ನಿ. ಸಾಕು ಒಳಗಡೆ ಇದ್ದಿದ್ದು. ಈ ಟೈಮ್ ಹೊರಗಡೆ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಗಳನ್ನ ಹೇಳ್ಕೊಳ್ಳಿ ನಿಮಗೆ. ಹ್ಮ್ ವೆರಿ ಗುಡ್. ಹಾಗೆ ಆದಷ್ಟು ನಾವು ಆ ಯಾವಾಗ್ಲೂ ಇವತ್ತು ನಮ್ಮಲ್ಲಿ ಬಹಳಷ್ಟು ಜನರಿಗೆ ಏನಾಗ್ತದೆ, ನಾವು ಬಹಳ ಧ್ಯಾನ ಮಾಡ್ತಾ ಇದ್ದೀವಿ, ಎಷ್ಟೋ ದಿವಸದಿಂದ ಧ್ಯಾನ ಮಾಡ್ತಾ ಇದ್ದೀವಿ. ಆದ್ರೆ ನಮ್ಮಲ್ಲಿ ಕೆಲವೊಂದು ಇನ್ನೂ ಯಾಕೆ ಇದು ಬದಲಾವಣೆ ಆಗಿಲ್ಲ, ಅಥವಾ ಇನ್ನೂ ಯಾಕೆ ನಮಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅನ್ನುವುದು ಕೆಲವರ ಪ್ರಶ್ನೆ ಇರ್ತದೆ. ಅಥವಾ ಅದು ಸಹಜ ಕೂಡ. ಹ್ಮ್. ಅಂದ್ರೆ ಕೆಲವರಿಗೆ ಎಲ್ಲ ಒಳ್ಳೆ ರಿಸಲ್ಟ್ ಇರ್ತದೆ, ಒಳ್ಳೆ ಎಲ್ಲ ರೀತಿಯಿಂದಲೂ, ಫೈನಾನ್ಷಿಯಲಿ, ಲೌಕಿಕವಾಗಿ, ಆಧ್ಯಾತ್ಮಿಕವಾಗಿ. ಹಾ ಬಹಳ ಬೇಗ ಬೇಗ ಚೇಂಜಸ್ ಇರ್ತದೆ. ಪಾಪ ಕೆಲವರಿಗೆ ಹ್ಮ್ ಅದಿನ್ನೂ ಅಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋದು. ಏನು ಕಾರಣ ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ನಮ್ಮ ಕರ್ಮಗಳು ಎಲ್ಲಿಯವರೆಗೆ ತುಂಬಾ ಇರ್ತದೆ, ಸ್ಟ್ರಾಂಗ್ ಆಗಿರ್ತದೆ, ಅಲ್ಲಿವರೆಗೂ ಆ ಸ್ವಲ್ಪ ಡಿಲೇ ಆಗ್ತದೆ. ಅಂದ್ರೆ ಕರ್ಮ ಕಳಿಬೇಕು. ಕರ್ಮ ಕಳೆಯದವರೆಗೂ ಅಷ್ಟು ಬೇಗ ನಮಗೆ ಒಳ್ಳೆ ಕೆಲಸಗಳು, ಆ ಒಳ್ಳೆ ರಿಸಲ್ಟ್ಗಳು ಅನ್ನೋದು ಬೇಗ ಬೇಗ ಸಿಗೋದಿಲ್ಲ. ಅದಕ್ಕೆ ಫಸ್ಟ್ ಏನ್ ಮಾಡ್ಬೇಕು? ಕರ್ಮ ಕಳ್ಕೊಳ್ಬೇಕು. ಕರ್ಮ ಕಳ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಜಾಸ್ತಿ ಜಾಸ್ತಿ ಧ್ಯಾನ ಮಾಡ್ಬೇಕು, ಸಾಧನೆ ಮಾಡ್ಬೇಕು. ಅದು ಕಳ್ಕೊಳ್ಳೋವರೆಗೂ ತಾಳ್ಮೆಯಿಂದ ಇರಬೇಕು. ಅಂದ್ರೆ ಮತ್ತೆ ಬೇರೆಯವರಿಗೆಲ್ಲ ಇಷ್ಟು ಬೇಗ ಸಿಗ್ತಾ ಇದೆ ಅಲ್ವಾ? ಸಿಗ್ತಾ ಇದೆ ಅಂತಂದ್ರೆ ಅವ್ರದ್ದು ಕರ್ಮ ಕಡಿಮೆ ಇರ್ತದೆ. ಕಡಿಮೆ ಇರೋದು ಅಂತಂದ್ರೆ ಹೇಳಿದ್ನಲ್ಲ, ಅದು ಹೇಗಪ್ಪ ಅಂತಂದ್ರೆ ಕೆಲವ್ರದ್ದು ಟನ್ ಗಟ್ಲೆ ಇರ್ತದೆ, ಕೆಲವ್ರದ್ದು ಕ್ವಿಂಟಲ್ ಗಟ್ಲೆ ಇರ್ತದೆ, ಕೆಲವ್ರದ್ದು ಕೆಜಿ ಗಟ್ಲೆ ಇರ್ತದೆ. ಕೆಲವರು ಇನ್ನೂ ಅಜ್ಞಾನದಲ್ಲಿ ಇರ್ತಾರೆ, ಕೆಲವರು ಇನ್ನೂ ತಿಳುವಳಿಕೆ ಅಂತ ತಲುಪಿರೋಲ್ಲ. ಹೀಗೆ ಪ್ರತಿಯೊಂದು ಕೂಡ
ಆ ಎಲ್ಲವೂ ಕೂಡ ಮ್ಯಾಟರ್ ಆಗ್ತದೆ. ಆಮೇಲೆ ಅವರು ಹೀಗೆ ಸಾಧನೆ ಮಾಡ್ತಾ ಇದ್ದಾರೆ, ಮಾಡಿದ ಶಕ್ತಿಯನ್ನ ಹೇಗೆ ಉಳಿಸ್ಕೊಳ್ತಾ ಇದ್ದಾರೆ, ಹೇಗೆ ಸಮಾಜವನ್ನು ನೋಡ್ತಾ ಇದ್ದಾರೆ, ಪ್ರತಿಯೊಂದು ಆ ಅದು ಆ, ಇದು ಬರ್ತದೆ. ಹಾಗಾಗಿ ಆ, ನಾವು ಆದಷ್ಟು ಅದ್ರ ಕಡೆ ನಾವು ಜಾಸ್ತಿ ಜಾಸ್ತಿ ಆ ಗಮನ ಕೊಡಬೇಕು. ಬರೀ ಧ್ಯಾನ ಅಂತಂದ್ರೆ ಏನೋ ಲಾಭ ಸಿಗ್ತದೆ ಅನ್ನುವ ಮನಸ್ಥಿತಿಯಿಂದ ಫಸ್ಟ್ ಹೊರಗೆ ಬರಬೇಕು. ಲೌಕಿಕವಾಗಿ ಬಯಸ್ಬೇಕು, ತಪ್ಪಲ್ಲ. ಆದ್ರೆ ಆ ಆದ್ರೆ ಅಟ್ಲೀಸ್ಟ್ ಏನೇನ್ ಬೇಕೋ ಅದು ಸಿಗುವವರೆಗಾದ್ರೂ ನಮ್ಮ ಪಾಡಿಗೆ ನಾವು ಸುಮ್ಮನೆ ಧ್ಯಾನ ಮಾಡಬೇಕು. ಆ ಬಹಳ ಬೇಗ ನಿಮಗೆ ಸ್ಪಿರಿಚುವಲ್ ಗ್ರೌತ್ ಬೇಕು ಅಂದ್ರೆ ಆ ರಾತ್ರಿ ಧ್ಯಾನ ಮಾಡಿ ಕಡ್ಡಾಯವಾಗಿ. ಅಂದ್ರೆ ನಿದ್ರೆಯನ್ನ ಜಯಿಸಿದ ಯೋಗಿಗಳಾಗಿ ಮೊದಲು ಮಾಯೆಯಿಂದ ಹೊರಗೆ ಬರಬೇಕು. ನಿದ್ರೆ ಅನ್ನೋದೇ ಒಂದು ಮಾಯೆ. ಅದು ಮಾಯೆಯಿಂದ ಹೊರಗೆ ಧ್ಯಾನ ಪ್ರಚಾರ ಮಾಡಿ. ಬಹಳ ಬೇಗ 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 ನಿಮಗೆ ಎಲ್ಲ ಸಿಗಬೇಕು ಅಂದ್ರೆ ಧ್ಯಾನ ಪ್ರಚಾರ ಮಾಡಿ. ಆಮೇಲೆ ಯಾವಾಗಲೂ ನಮ್ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಪಾಸಿಟಿವ್ ಆಗಿ ನಮ್ಮ ಥಾಟ್ಸ್ ಇರಬೇಕು. ಇಲ್ಲ 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 ಅಂತ ತಿರುಗಬಾರ್ದು. ಇಲ್ಲದೆ ಇರೋದನ್ನ ಇದೆ ಇದೆ ಅಂತ ಹೇಳ್ಕೊಂತಾನೆ ಓಡಾಡೋದು. ಆ, ನಮ್ಮ ಯಾರವರು ಆ, ನಮ್ಮ ಸೊಸಿ ಚೆನ್ನಾಗಿ ನೋಡ್ಕೊಳ್ಳಲ್ಲ, ನಮ್ಮ ಅತ್ತಿ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ನೀವು ಹೇಳಿ ಹೇಳಿನೇ ಅವ್ರು ನೋಡ್ಕೊಳ್ಳೋದು. ನೀವು ಕಂಡವ್ರ ಹತ್ರ ಎಲ್ಲ ಹೇಳಿ ಹೇಳಿ ಹೇಳಿನೇ ಅವ್ರು ಹಂಗೆ ಇರ್ತಾರ. ಹಾಗಾಗ್ಬಾರ್ದು. ಕಂಡವ್ರ ಹತ್ರ ಎಲ್ಲ ಹೇಳ್ಬೇಕು, ಅಯ್ಯೋ ನನಗೆ ಮಗಳಿಗಿಂತ ಹೆಚ್ಚಿನಂತ ಸೊಸೆ ಸಿಕ್ಕಾಳೆ, ನನ್ನ ತಾಯಿನೂ ಮೀರಿಸುವನು ಮತ್ತೆ ಅಂತಾನೆ ಹೇಳ್ಬೇಕು ಬೇರೆಯವ್ರ ಹತ್ರ ಕೇಳಿದ್ರೆ. ಮನೇಲಿ ಅವ್ರು ಹೇಗಾದ್ರೆ ಇರ್ಲಿ, ಅವ್ರ ಮುಂದೆ ಹೇಳ್ಬೇಕು ಅಂತಲ್ಲ, ನೀವು ಬೇರೆಯವ್ರ ಹತ್ರ ಹಾಗೆ ಹೇಳಿ, ಅವ್ರು ಹಾಗೇ ತಯಾರಾಗ್ತಾರೆ. ಅಂದ್ರೆ ಅದನ್ನೇ ಕೋ ಕ್ರಿಯೇಟರ್ ಅನ್ನೋದು. ಕೋ ಕ್ರಿಯೇಟರ್ ಅಂದ್ರೆ ಅಷ್ಟೇ, ನಮ್ಮ ಥಾಟ್ಸಿಗೂ ಕೂಡ ಅಷ್ಟು ಪವರ್ ಇರ್ತದೆ. ಅದರಲ್ಲೂ ರಾತ್ರಿ ನೀವು ಧ್ಯಾನ ಮಾಡುವಾಗ ತುಂಬಾ ಪವರ್ಫುಲ್ ಇರ್ತದೆ, ಶಕ್ತಿ ಇರ್ತದೆ. ಆ ಶಕ್ತಿನ ನೀವು ಹೇಗೆ ಯಾವುದಕ್ಕೆ ಬಳಸ್ತಾ ಇದ್ದೀರಿ ಅನ್ನೋದು ಮುಖ್ಯ ಆಗ್ತದೆ. ತಿಳ್ಕೊಳ್ತಾ ಇದ್ದೀವಿ. ಆ ನಿಮಗೆ ಮ್ಯಾನಿಫೆಸ್ಟೇಷನ್ ಆಗ್ತಾ ಇಲ್ಲ ಅಂತಂದ್ರೆ ನೀವು ಮುಖ್ಯವಾಗಿ ಆ, ಅದು ಮತ್ತೆ ಮತ್ತೆ ಹೇಳ್ಕೊಳ್ತಾ ಇರಬೇಕು. ಕುಂತಾಗ ನಿಂತಾಗ ನಿಮಗೆ ದುಡ್ಡು ಜಾಸ್ತಿ ಬೇಕಾ, ಎಲ್ಲಾ ಕಡೆ ಒಂದಿಷ್ಟು ಚಿಲ್ಲರೆ ದುಡ್ಡು ತಗೊಳ್ಳಿ. ಕಿಟಕಿಯಲ್ಲಿ, ಕಪಾಟಲ್ಲಿ, ನೀವು ಕೂರೋ ಟೇಬಲ್ ಹತ್ರ, ಎಲ್ಲಿ ನೋಡಿದ್ರು ಬರೀ ಕಾಯಿನೆ ಸಿಗ್ಬೇಕು ಅಡಿಗೆ ಮನೆ ಹತ್ರ. ಅಂದ್ರೆ ಆ ಆ ಫೀಲ್ ಅನ್ನೋದೇನಿದೆ, ದುಡ್ಡು 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 ಅನ್ನೋ ಫೀಲ್ ಏನಿದೆ, ಅದು ಕಂಡಲ್ಲೆಲ್ಲ ಕಾಣ್ತಾ ಇರ್ಬೇಕು. ಅಂದ್ರೆ ಏನಪ್ಪಾ, ಎಲ್ಲಿ ನೋಡಿದ್ರು ದುಡ್ಡು, ಎಲ್ಲಿ ನೋಡಿದ್ರು ದುಡ್ಡು ಅನ್ನುವ ಮನಸ್ಥಿತಿಯಲ್ಲಿ ಇರ್ಬೇಕು. ಅವಾಗ ಏನಾಗ್ತದೆ, ತನ್ನಷ್ಟು ತಾನೇ ಅದು ಅಟ್ರಾಕ್ಷನ್. ನಾವು ಏನನ್ನ ಅಟ್ರಾಕ್ಷನ್ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗ್ತದೆ. ಹ್ಮ್ ಹಾಗೆ ಆಮೇಲೆ ಯಾವುದನ್ನೇ ಅದು ಎಲ್ಲವನ್ನ ಆಸೆ ಪಡಿ ತಪ್ಪಲ್ಲ. ಆದ್ರೆ ಒಳಗಡೆಯಿಂದ ನಿರ್ಲಿಪ್ತತೆ ಅನ್ನೋದು ಇರ್ಬೇಕು. ಇಲ್ಲ ಅಂತಂದ್ರೆ ಅದು ಏನಂತೀವಿ, ಯಾವುದು ಇಷ್ಟೆಲ್ಲ ಮಾಡಿದ್ದು ಏನಾಗ್ತದೆ, ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ತದೆ. ಒಳಗಡಿನ ನಿರ್ಲಿಪ್ತತೆ ಇಲ್ಲ ಅಂತಂದ್ರೆ ಆ ಯಾವುದೂ ಉಪಯೋಗಕ್ಕೆ ಬರೋದು. ಹ್ಮ್ ಎಲ್ಲವನ್ನ ಪಡೀರಿ. ಯಾಕೆಂದ್ರೆ ಹಿಂದೆ ಬಾಳಿ ಬದುಕಿ ಹೋದವರು ಎಲ್ಲರೂ ಹಾಗೆ. ಎಲ್ಲ 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 ಯಾರು ಬಿಟ್ಟು ಹೋಗಿಲ್ಲ, ಎಲ್ಲದರೊಳಗೂ ಇದ್ರು. ಆದ್ರೆ ನಿರ್ಲಿಪ್ತತೆಯಿಂದ ಇದ್ರು. ಸಮಯ ಬಂತು ಅಂದ್ರೆ ಹಂಗೆ ರೆಡಿ, ಎಲ್ಲ ಬಿಟ್ಟು ಹೋಗಕ್ ರೆಡಿ ಇದ್ರು. ರಾಮ ಕರೆದ, ದಶರಥ ಮಹಾರಾಜ ಕರೆದ, ನೋಡಯ್ಯ ನಾಳೆ ಎಲ್ಲರೂ ನಿನಗೆ ನಿರ್ಧಾರ ಮಾಡಿದ್ದಾರೆ, ನಾಳೆ ನಿನಗೆ ಪಟ್ಟಾಭಿಷೇಕ. ರಾಮ ಆಯ್ತು ಅಂತ ಅಷ್ಟೇ. ಮತ್ತೆ ಬೆಳಗಿನ ಜಾವ ಕರೆದ ರಾಮನನ್ನು, ನೋಡು ನೀನು ಈಗಿಂದ ಈಗ ಕಾಡಿಗೆ ಬಿಟ್ಟು ಹೋಗಿ ಎಲ್ಲ ಸರ್ವಸ್ವನ ಬಿಟ್ಟು ಕಾಡಿಗೆ ಹೋಗ್ಬೇಕು. ರಾಮ ಆಯ್ತು ಅಂದ. ಎರಡಕ್ಕೂ ರೆಡಿ. ರಾಜ್ಯ ಸಿಗ್ತದೆ ಅನ್ನುವಾಗ್ಲೂ ಕೂಡ ಅದೇ ಭಾವ. ನೀನು ಈ ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋಗಬೇಕು 14 ವರ್ಷ ಅಂದಾಗ್ಲೂ ಕೂಡ ಅದೇ ಭಾವ. ಅಂದ್ರೆ ಯಾವುದೇ ವ್ಯತ್ಯಾಸ ಇಲ್ಲ, ಎಲ್ಲದಕ್ಕೂ ಸಿದ್ಧ ಇದ್ರು. ಅದಕ್ಕೆ ಅವರನ್ನ ಮಹಾಪುರುಷರು, ಆದರ್ಶ ಪುರುಷರು ಇವತ್ತು ಅದಕ್ಕೆ ಸರಿಯಾಗಿ ಜೊತೆಗೆ ಸಾಧ್ವಿ ಯಾಕೆ ಸಾಧ್ವಿ ಅಂತ ತಿಳಿಸಿದ್ರೆ ಏನು? ಆ ಅದೇ ಮನಸ್ಥಿತಿಯಲ್ಲೇ ಇದ್ರು. ಕಾಯ್ತಾ ಇಲ್ಲ ಅಂತ, ರಾಮನಿಗಿಂತ ಮೊದಲು ಅವಳು ಕಾಯ್ತಾ ಇಲ್ಲ. ನನಗೆ ಪ್ರಕೃತಿ ಅಂದ್ರೆ ಇಷ್ಟ, ನಾನು ಪ್ರಕೃತಿಗೆ ಹೋಗಬೇಕು ಅಂತ ಕಾಯ್ತಾ ಇದ್ದೆ. ಹಾ ಅಂತ ಹೇಳಿ ಮೊದಲೇ ಯಾವಾಗ ಅವಕಾಶ ಸಿಗ್ತದೆ ಅಂತ ಕಾಯ್ತಾ ಇದ್ಲು ಅಂತ. ಬೇರೆಯವರಾಗಿದೆ ಅದು ಯಾಕೆ ಆ ಏನ್ ತಲೆ ಕೆಟ್ಟಿದೆ ಅವರಿಗೆ. ನಿನ್ನೆ ಕರೆದು ರಾಜ್ಯ ರಾಜ್ಯ ಕೊಡ್ತೀರಿ ಎಂದು ಬೆಳಕರಿಯೋದ್ರೊಳಗೇನೆ ಆಕಿನು ಯಾರೋ ಹೆಂಡತಿ ಮಾತು ಕೇಳ್ಕೊಂಡು ಅವನು ಅಂತವನ ಇಂಥವನ ಅಂತ ಹೇಳಿ ಆ ಆ, ಏನು ನಾವು ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಪಂಚಾಯತಿ ಸೇರ್ಸೋಣ, ಜನರನ್ನ ಸೇರ್ಸೋಣ, ಕೋರ್ಟಿಗೆ ಹೋಗೋಣ, ನಮ್ದು ಹಕ್ಕದು, ನಮ್ದು ನ್ಯಾಯ ಅಂತ ಹೇಳಿ ದೊಡ್ಡ ಹೋರಾಟನೇ ಮಾಡ್ಲಿಕ್ಕೆ ಶುರು ಮಾಡ್ತಿದೀವಲ್ಲ. ಹಾಗೆ
ಎಲ್ಲವನ್ನ ಬಯಸ್ಬೇಕು, ಆದ್ರೆ ಆ ನಿರ್ಲಿಪ್ತತೆಯಿಂದ ಇರಬೇಕಾಗ್ತದೆ. ಆಮೇಲೆ ಅವೇರ್ನೆಸ್ ಅಲ್ಲಿ ಇರಬೇಕು. ಆ ಆದಷ್ಟು. ಹ್ಮ್. ಆಮೇಲೆ ಎಲ್ಲದಕ್ಕೂ ಯಾರನ್ನೂ ದೋಷಿಸುವ ಅಧಿಕಾರ ನಮಗಿಲ್ಲ. ಯಾಕೆಂದ್ರೆ ಎಲ್ಲದರ ಮೂಲ ನಾವೇ ಆಗಿದ್ದೀವಿ. 90% ನಮ್ಮ ಲೈಫಲ್ಲಿ ಏನೋ ನಡೀತಾ ಇದೆ ಅದೆಲ್ಲದಕ್ಕೆ ಮೂಲ ನಾವೇ. 90 ಅಲ್ಲ, ಎಷ್ಟು, 97% ನಾವೇ. ನಾವೇ ಅಂತಂದ್ರೆ ನಮ್ಮ ಕರ್ಮವೇ ಅದಕ್ಕೆ ಮೂಲ ಕಾರಣ. ಅವ್ರಿಂದ ಹಿಂಗಾಯ್ತು, ಇವ್ರಿಂದ ಹಂಗಾಯ್ತು, ಅವ್ರು ನನ್ನ ಹಂಗೆ ದೋಷ ಮಾಡ್ತಾರೆ, ಅವ್ರು ನನ್ನ ಹಿಂಗೆ ಟಾರ್ಗೆಟ್ ಮಾಡ್ತಾರೆ. ಯಾರನ್ನೂ ಮಾಡುವುದಿಲ್ಲ, ಎಲ್ಲರೂ ನಮ್ಮ ಜೀವನ, ನಮ್ಮನ್ನು ತಿದ್ದುವ, ನಮ್ಮನ್ನು ಸತ್ಯ ಹರಿಶ್ಚಂದ್ರರನ್ನಾಗಿ ಮಾಡ್ಲಿಕ್ಕೆ ಹೊರಟ ನಕ್ಷತ್ರಿಕರಷ್ಟೇ. ಎಲ್ಲರನ್ನೂ ನಾವು ಸ್ವೀಕಾರ ಮಾಡಬೇಕು. ಇನ್ನು 3% ಅದು ನಮ್ಮ ಕೈಲಿಲ್ಲ. ಪ್ರಕೃತಿ ಆ ನಮ್ಮ ಮೇಲೆ ಪ್ರಭಾವ ಬೀರ್ತದೆ. ಪ್ರಕೃತಿ ಅಂದ್ರೆ ಪ್ರಕೃತಿ ವಿಕೋಪಗಳಿರುವುದು, ಪ್ರಕೃತಿಯಲ್ಲಿ ಆಗುವ ಬದಲಾವಣೆ. ಆಮೇಲೆ ಈ ಮಾಟ ಮಂತ್ರ ಎಲ್ಲವೂ ಅಷ್ಟೇ. ಇದೆ ಅನ್ನೋರ ಪಾಲಿಗೆ ಅದು ವರ್ಕ್ ಆಗ್ತದೆ, ಇಲ್ಲ ಅನ್ನೋರ ಪಾಲಿಗೆ ಏನು ಮಾಡೋದು. ದೇವಾಭೂತನೂ ಅಷ್ಟೇ. ಇದೆ ಅನ್ನೋರ ಪಾಲಿಗೆ ಇದೆ ನೆಗೆಟಿವ್, ಸ್ವಾಮಿ ನೆಗೆಟಿವ್ ಎನರ್ಜಿ. ಇದೆ ಅನ್ನೋರ ಪಾಲಿಗೆ ನೆಗೆಟಿವ್ ಎನರ್ಜಿ ಇದೆ, ಇಲ್ಲ ಅನ್ನೋರ ಪಾಲಿಗೆ ಇಲ್ಲ. ಅಷ್ಟೇ. ಅಂದ್ರೆ ಎಲ್ಲವೂ ಅವರವರ ಮನಸ್ಥಿತಿ, ಮನಸ್ಸಿನ ಮೇಲೆ ನಡೀತಾ ಇರ್ತದೆ. ನಾವು ಹೇಗೆ ಆಲೋಚನೆ ಮಾಡ್ತೀವಿ ಆ ಅನ್ನೋದ್ರ ಮೇಲೆ. ಓಕೆ. ಹೀಗೆಲ್ಲ ಇರ್ತದೆ. ಆಮೇಲೆ ನಾವು ಏನಂತೀವಿ, ಈ ಸಜ್ಜನ ಸಾಂಗತ್ಯ ಇರ್ಬೋದು. ಅದೆಲ್ಲ ಬರೀ ನಮ್ಗೆ ಟೈಮ್ ಪಾಸ್ ಕಡ್ಲೆಕಾಯಿ ಆಗ್ಬಾರ್ದು. ಅಂದ್ರೆ ನಮ್ಮ ಬದುಕಿನಲ್ಲಿ ಅದನ್ನು ನಾವು ಅಳವಡಿಸಿಕೊಳ್ಳುವ ಅಳವಡಿಸಿಕೊಳ್ಳುವುದಾಗಬೇಕೆ ಹೊರತು ಸುಮ್ಮನೆ ಕೇಳಿದ್ವಿ ಬಿಟ್ವಿ. ಅದೇನು ನಮಗೆ ಆ ಒಟ್ಟಲ್ಲಿ ಕೇಳ್ಬೇಕಲ್ಲ, ಕೇಳಿದ್ರೇನೆ ಎನರ್ಜಿ ಬರ್ತದಂತೆ. ಈ ಈ ಮನಸ್ಥಿತಿಯಲ್ಲಿ ನಾವು ಹೋಗಬಾರ್ದು. ಎಲ್ಲರೂ ಆತ್ಮಸ್ಥಿತಿಯಲ್ಲಿ ಇರಬೇಕು, ಎಲ್ಲರನ್ನ ಆತ್ಮವಾಗಿ ನೋಡ್ಬೇಕು. ಅದನ್ನ ಅಭ್ಯಾಸ ಮಾಡಬೇಕು. ದೇಹ ಸ್ಥಿತಿಯಿಂದ ಆತ್ಮಸ್ಥಿತಿ. ಇವತ್ತು ನಾವೆಲ್ಲರನ್ನ ಗುರುತಿಸೋದೇ ದೇಹ ಸ್ಥಿತಿಯಿಂದ. ಅಂದ್ರೆ ನನಗಿರು ಬೇಕಾದವರು, ಬೇಡಾದವರು, ಅವರು ಅಂದ್ರೆ ನನಗೆ ಇಷ್ಟ, ಇವರು ಅಂದ್ರೆ ನನಗೆ ಕಷ್ಟ. ಆ ಹಂಗ ಬರೀ ನಾನು ಮಂಡೆಲ್ಲ ಮುಗಿಸಿದೆ ಸ್ವಾಮಿ, ನಾನು ಎದುರೇನ ಜಯಿಸಿದ ಯೋಗಿ. ಬರೀ ಧ್ಯಾನ ಸಾಧನೆ ಅಲ್ಲ, ಜ್ಞಾನದಲ್ಲೂ ಪರಿಪೂರ್ಣನಾಗಬೇಕು. ಒಂದು ಸಾರಿ ಒಂದು ಮಂಡಲ ಗುಡಾಕೇಶ ಮಾಡಿದನಂತಂದ್ರೆ ಎಂತವರಾದ್ರೂ ಗುರುತಿಸ್ಬೇಕು, ನೀನು ಗುಡಾಕೇಶ, ನೀನು ನಿದ್ರೆಯನ್ನ ಜಯಿಸಿದ ಯೋಗಿ ನೀನು, ಹೌದು. ಆ ಬದಲಾವಣೆ ಇರಬೇಕು ನಮಗೆ ಜ್ಞಾನದಿಂದ. ಇಲ್ಲ ಅಂದ್ರೆ ಹ್ಮ್ ನಮಗ್ ಬೈಕೊಂಡು ಓಡಾಡ್ತಾರೆ. ಇದನ್ನೇ ಹೇಳ್ಕೊಟ್ಟಿದ್ದ ನಿಮ್ಗೆ, ರಾತ್ರಿ ಎಲ್ಲ ಧ್ಯಾನ ಮಾಡಿ ಇದನ್ನೇ ಮಾಡಿ ಅಂತ ಹೇಳ್ಕೊಟ್ಟಿದ್ದಾರೆ. ಈಗ ನಾವು ಹೇಳ್ತೀವಲ್ಲ, ಮೇಷ್ಟ್ರು ಇದೇ ಹೇಳ್ಕೊಡ್ತಾರ ನಿಮ್ ಶಾಲೆಯಲ್ಲಿ ಅಂತ ಸಣ್ಣ ಹುಡುಗನ್ ಕೇಳ್ತೀವಲ್ಲ, ಹಂಗೆ. ಹಾಗಾಗ್ಬಾರ್ದು. ಒಂದು ಸಾರಿ ನೀವು ರಾತ್ರಿ ಧ್ಯಾನ ಕಂಪ್ಲೀಟ್ ಮಾಡಿ ಹೋಗಿದ್ದೀರಿ ಅಂತಂದ್ರೆ ಅಷ್ಟು ಪರ್ಫೆಕ್ಟ್ ಇರ್ಬೇಕು, ಎನ್ಲೈಟೆಡ್ ಮಾಸ್ಟರ್ ಆಗಿರ್ಬೇಕು. ಹೆಂಗಿರ್ಬೇಕು ಒಬ್ಬ ಎನ್ಲೈಟೆಡ್ ಮಾಸ್ಟರ್? ಎಲ್ಲ ಬರ್ತದೆ. ಎನ್ಲೈಟೆಡ್ ಮಾಸ್ಟರು ಕೂಡ ಅವನು ಒಬ್ಬ ಮನುಷ್ಯನೇ. ಆ ಅವನಲ್ಲೂ ಎಲ್ಲದೂ ಇರ್ತದೆ, ರಾಗ ದ್ವೇಷ ಅಸೂಯೆ. ಆದ್ರೆ ಎಲ್ಲದೂ ಅವನ ಕಂಟ್ರೋಲ್ ಅಲ್ಲಿ ಇರ್ತದೆ. ಎಲ್ಲದೂ ಪ್ರಕೃತಿಗೆ ದತ್ತವಾಗಿ ಅವನಲ್ಲಿ ಪ್ರಚೋದನೆ ಆಗೇ ಆಗ್ತದೆ. ಎಲ್ಲರಿಗೂ ಆಗ್ತದೆ, ಅವರು ಇವರು ಅಂತಲ್ಲ. ಆದರೆ ಎಲ್ಲದೂ ಅವರ ಕಂಟ್ರೋಲ್ ಇರ್ತದೆ. ಕೂಡಲೇ ಅವರು ಅದನ್ನ ಎಚ್ಚೆತ್ತುಕೊಳ್ತಾರೆ. ಎಚ್ಚೆತ್ತು ಅದನ್ನ ವಿತಿನ್ ಅವರ ಇದರಲ್ಲಿ ಕಂಟ್ರೋಲಿಗೆ ತಗೊಳ್ತಾರೆ. ಸಿಟ್ಟು ಬರ್ತದೆ. ಅವನು ಎನ್ಲೈಟೆಡ್ ಮಾಸ್ಟರ್, ಅವ್ರಿಗೆ ಹಿಂಗ್ ಸಿಟ್ಟು ಬಂತು. ಎನ್ಲೈಟೆಡ್ ಮಾಸ್ಟರ್ ಆದ್ರೆ ಸಿಟ್ಟು ಬರಬಾರ್ದು. ಅವನು ತಿಂತಾನಲ್ಲ ಉಪ್ಪು ಖಾರ ಹುಳಿ ಎಲ್ಲ ದೇಹದಲ್ಲಿ. ಅವನೆಲ್ಲ ಸಿಟ್ಟು ಬರ್ತದೆ, ಆಸೆ ಬರ್ತದೆ, ಆ ದುರ್ಬುದ್ಧಿ ಬರ್ತದೆ, ಎಲ್ಲ ಬರ್ತದೆ. ಆದ್ರೆ ಕೂಡಲೇ ಅದನ್ನ ಎಚ್ಚೆತ್ತುಕೊಳ್ತಾರೆ. ನನ್ನ ಮನಸ್ಸಿನಲ್ಲಿ ಎಂತ ಬುದ್ಧಿ ಬರ್ತಾ ಇದೆ ಅಂತ ಹೇಳಿ ಕೂಡಲೇ ಎಚ್ಚೆತ್ತುಕೊಳ್ತಾರೆ. ಹಾಗೆ ಆ ನಾವು ಆ ಸ್ಥಿತಿಯನ್ನು ತಲುಪಬೇಕು. ಮತ್ತು ಗೊತ್ತಿದ್ದು ತಿಳಿದು ಅದೇ ತಪ್ಪುಗಳನ್ನು ಮಾಡಬಾರದು. ನಿನ್ನೆ ನಾವು ಕರ್ಮಯೋಗ ಹೇಳಿದೆವು. ನಾವು ಮಾಡುವ ಪ್ರತಿಯೊಂದು ಕೂಡ ಅದು ಯೂನಿವರ್ಸ್ ಕೆಲಸ ಅಂತ ಮಾಡ್ತಾ ಹೋಗ್ಬೇಕು. ನಮ್ಮ ಸ್ವಾರ್ಥದ್ದೇ ಇರ್ಬೋದು, ನಮಗಾಗಿ ಅಂತಲೇ ನಾವು ಮಾಡ್ತಾ ಇರೋದು ಇರ್ಬೋದು, ನಮ್ಮ ಹೊಟ್ಟೆಪಾಡಿಗಾಗಿ ಅಂತನೂ ಇರ್ಬೋದು. ಆದರೆ ನಾವು ಏನ್ ಮಾಡ್ಬೇಕು, ಆ ಅದು ಒಂದು ನಮ್ಮ ಧರ್ಮ ಅಂತ ಹೇಳಿ, ಯೂನಿವರ್ಸ್ ಕೆಲಸ, ಲೋಕ ಕಲ್ಯಾಣದ ಕೆಲಸ. ಆ ಲೋಕ ಕಲ್ಯಾಣದಲ್ಲಿ ನಾನು ಒಬ್ಬ ಅಲ್ಲ, ನನ್ನ ಕಲ್ಯಾಣವು ಕೂಡ ಲೋಕ ಕಲ್ಯಾಣ ಅನ್ನುವ ಮನಸ್ಥಿತಿಯಲ್ಲಿ ನಾವು ಮಾಡುವುದನ್ನು ಅಭ್ಯಾಸ ಮಾಡಬೇಕು. ಆಯ್ತಾ? ಓಕೆ, ವೆರಿ ಗುಡ್. ಎಲ್ಲರೂ ಕಾಶಿ ಧ್ಯಾನ ಮಹಾಯಜ್ಞಕ್ಕೆ
ಸಿದ್ಧತೆ ಮಾಡಿ ತಯಾರಿ ಮಾಡ್ಕೊಳ್ಳಿ ಎಲ್ಲರೂ. ಆ, ಆ, ಈಗಿಂದಲೇ ಬೇಕಾದಂತ ಆ, ವ್ಯವಸ್ಥೆಯನ್ನು ಮಾಡಿ ತಯಾರಿ ಮಾಡ್ಕೊಳ್ಳಿ. ನೀವು ಈಗಿಂದಲೇ ಒಂದು ಥಾಟ್ ಇಟ್ಕೊಳ್ಳಿ, ನಮ್ಮ ಮನೇಲಿ ಕಳ್ಸಲ್ಲಂತೆ, ನಾವು ಅಷ್ಟು ದಿನಗಟ್ಲೆ ಹಂಗಂತೆ ಹಿಂಗಂತೆ ರಜಾ ಅಂತೆ, ಏನು ಕತೆ ಹೇಳ್ಬಾರ್ದು. ಹ್ಮ್ ನಂದು ಒಂದು ಆಸೆ ಇತ್ತು, ಏನಂದ್ರೆ ಸ್ಮಶಾನದಲ್ಲಿ ಕೂತು ಧ್ಯಾನ ಸಾಧನೆ ಮಾಡಬೇಕು ಅಂತ. ಆದ್ರೆ ಯಾವ ಸ್ಮಶಾನಕ್ಕೆ ಹೋಗೋದು ಅಂತ ನಾನು ಬಹಳ ಯೋಚನೆ ಮಾಡ್ತಾ ಇದ್ದೆ. ಸ್ಮಶಾನದಲ್ಲಿ ಸಾಧನೆ ಮಾಡಬೇಕು ಅಂದ್ರೆ ರಾತ್ರಿ ಎಲ್ಲ ಕೂತ್ಕೊಂಡು ಸ್ಮಶಾನದಲ್ಲಿ ಧ್ಯಾನ ಮಾಡಬೇಕು. ಆದ್ರೆ ಎಲ್ಲಿ ಹೋಗೋಣ ಸ್ಮಶಾನಕ್ಕೆ? ಆವಾಗ ಗೊತ್ತಾಯ ನೋಡಿ ಎಂತ ಅಪರಿಚಯ. ಅದಕ್ಕೆ ಹೇಳೋದು ನಮ್ಮ ಥಾಟಿಗೆ ಎಷ್ಟು ಪವರ್ ಇರ್ತದೆ ಅಂತ ಹೇಳಿ. ಕಾಶಿಯು ಕೂಡ ಒಂದು ಸ್ಮಶಾನ ಆಗುತ್ತೆ. ಕಾಶಿ ಅನ್ನೋದು ಒಂದು ಸ್ಮಶಾನ ಅದು. ಅದು ಇವತ್ತು ದೊಡ್ಡ ಪಟ್ಟಣ ಆಗಿರ್ಬೋದು, ಅಲ್ಲಿ ಮನೆ ಕಟ್ಕೊಂಡಿರ್ಬೋದು, ಜನ ಇರ್ಬೋದು. ಆದ್ರೆ ಕಾಶಿ ಅಂದ್ರೆ ಏನು ಅಲ್ಲ, ಅದು ಒಂದು ಸ್ಮಶಾನ. ಆ ಸ್ಮಶಾನ ಆಗಿದ್ದರಿಂದಲೇ ಅಲ್ಲಿ ವಿಶ್ವನಾಥನ ವಾಸಸ್ಥಾನ ಇದೆ. ಇವತ್ತಿಗೂ ಕೂಡ ಅಲ್ಲಿ ಪ್ರತೀತಿ ಇದೆ. ಎಲ್ಲಿ ಕಾಶಿಯಲ್ಲಿ ಪ್ರಾಣ ಬಿಡ್ತಾರೆ, ಕಾಶಿಯಲ್ಲಿ ಅಂದ್ರೆ ಅದು ಸ್ಮಶಾನ, ವಿಶ್ವನಾಥನ ಸನ್ನಿಧಾನ. ಅಲ್ಲಿ ಪ್ರಾಣ ಬಿಡ್ತಾರೆ ಅವರಿಗೆ. ಆ ಸಮಯದಲ್ಲಿ ಪ್ರಾಣ ತ್ಯಾಗ ಮಾಡುವ ಸಮಯದಲ್ಲಿ, ಹೆಣ ಸುಟ್ರಲ್ಲ, ಆ ಪ್ರಾಣ ತ್ಯಾಗ ಮಾಡುವ ಸಮಯದಲ್ಲಿ ಆ ವಿಶ್ವನಾಥನೇ ಬಂದು ರಾಮತಾರಕ ಮಂತ್ರವನ್ನ ಉಪದೇಶ ಮಾಡ್ತಾನೆ. ಆ ಮೂಲಕ ಅವನನ್ನು ಮೋಕ್ಷ ಮಾರ್ಗಕ್ಕೆ ಕಳಿಸಿಕೊಡ್ತಾನೆ ಅನ್ನುವುದು ಅಲ್ಲಿಯ ಪ್ರತೀತಿ. ಅದು ಹೌದು ಕೂಡ. ಅಲ್ಲಿ ಆ ರುದ್ರ ನಿರಂತರವಾಗಿ ಓಡಾಡ್ತಾ ಇರ್ತಾನೆ ಕಾಶಿಯಲ್ಲಿ. ನೋಡಿ 9 ದಿನ ಅದೇ ಸ್ಮಶಾನದಲ್ಲಿ ಕೂತು ಧ್ಯಾನ ಮಾಡುವ. ಆಮೇಲೆ ಅಲ್ಲಿ ಘಾಟ್ಸ್ ಎಲ್ಲ ಇದೆ, ಹರಿಶ್ಚಂದ್ರ ಘಾಟ್. ಅಲ್ಲೇ ಇದರಲ್ಲೆಲ್ಲ ಏನು ಗಂಗಾ ತೀರದಲ್ಲಿ ಅಲ್ಲಿ ಹೋಗಿ ಆ ಕೂತ್ಕೊಂಡು ಸಾಧನೆ ಮಾಡೋದು. ನಾನಂತೂ ರಾತ್ರಿ ಹೋಗ್ತೀನಿ ಅಲ್ಲಿ. ಹೋಗಿ ಕುತ್ಕೊಂಡು ಬರೋರೆಲ್ಲ ಬರುವ. ಹ್ಮ್ ಮತ್ ಪಕ್ಕದಲ್ಲಿ ಸುಡ್ತಾ ಇರ್ತಾರೆ ಅಲ್ಲಿ ಎನಿ ಟೈಮ್, ಏನೋ ದಗ ದಗ ಸರಿತಾ ಇರ್ತದೆ. ಇದರಲ್ಲಿ ಬರ್ತದೆ ಉಮಾಮಹೇಶ್ವರ ಸಂವಾದದಲ್ಲಿ ಪಾರ್ವತಿ ಕೇಳ್ತಾಳೆ ಶಿವನನ್ನ, ನೀವು ಸ್ಮಶಾನದಲ್ಲಿ ಎಲ್ಲರೂ ಒಳ್ಳೊಳ್ಳೆ ಪ್ಲೇಸ್ ಆಯ್ಕೆ ಮಾಡ್ಕೊಳ್ತಾರೆ, ಈ ಸ್ಮಶಾನ ಕಡೆ ಯಾರೂ ತಲೆ ಹಾಕೋದಿಲ್ಲ, ಅಂತದ್ರಲ್ಲಿ ಹೋಗಿ ಹೋಗಿ ಸ್ಮಶಾನದಲ್ಲಿ ಕೂತು ಯಾಕೆ ನಿಮ್ದು ವಾಸಸ್ಥಳ ಯಾಕೆ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಆ ಏನು ಶಿವ ಹೇಳ್ತಾನೆ, ನಾನು ಎಲ್ಲಾ ಕಡೆ ಹುಡುಕಿದೆ, ನನ್ನ ಮನಸ್ಸಿಗೆ ಎಲ್ಲಾದ್ರೂ ಪ್ರಶಾಂತತೆ ಸಿಗ್ತದ, ಎಲ್ಲಿ ಹೈ ಎನರ್ಜಿ ಸಿಗ್ತದೆ ಅಂತ ಹೇಳಿ ಆ ಎಲ್ಲ ಕಡೆ ಹುಡುಕಿದೆ. ಆದ್ರೆ ಯಾವ ಜಾಗವೂ ನನಗೆ ಅಷ್ಟು ಆ ಪವಿತ್ರವಾದ ಜಾಗ ಅಂತ ಸಿಗಲಿಲ್ಲ. ಕೊನೆಗೆ ನನಗೆ ಕಂಡಿದ್ದು ಸ್ಮಶಾನ ಮಾತ್ರ. ಅಷ್ಟು ಪವಿತ್ರ ಸ್ಥಾನ ಅದು, ಮತ್ತೆ ಅಷ್ಟು ಎನರ್ಜಿ ಇರುವ ಪ್ರದೇಶ. ಅದಕ್ಕೋಸ್ಕರ ನಾನು ಸ್ಮಶಾನದಲ್ಲಿ ಕೂತು ಧ್ಯಾನ ಮಾಡ್ತೇನೆ. ಸ್ಮಶಾನದಲ್ಲಿ ನನಗೆ ಕೂತು ಧ್ಯಾನ ಮಾಡುವಾಗ ನನಗಿರುವ ಆನಂದ ಪರಮಾನಂದ ಎಲ್ಲೂ ಸಿಗಲ್ಲ. ಅದಕ್ಕೆ ನಾನು ಅಲ್ಲಿ ಬಿಟ್ಟು ಬರೋದೇ ಇಲ್ಲ ಅಂತ ಹೇಳಿ ಆ ಶಿವ ತಾನು ಉತ್ತರ ಕೊಡ್ತಾನೆ. ಹಂಗೆ ಸ್ಮಶಾನದಲ್ಲಿ ಕೂತ್ಕೊಂಡು ಕಾಶಿಯಲ್ಲಿ ಧ್ಯಾನ ಮಾಡಬೇಕು. ನೋಡಿ ಅದಕ್ಕೆ ಹೇಳೋದು, ಯಾವ ರೂಪದಲ್ಲಿ ಅದು ನಮಗೆ ಇದಾಗ್ತದೆ ಗೊತ್ತಿಲ್ಲ. ಹ್ಮ್ ಹಾಗೆ ಆ ಅದಕ್ಕೆ ಹೇಳೋದು, ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಮಾಡಿದ್ರೆ ಅದಕ್ಕೆ ಬೇಕಾದಂತ ಆ ವ್ಯವಸ್ಥೆಯನ್ನ ಯೂನಿವರ್ಸ್ ನಮಗೆ ತಯಾರಿ ಮಾಡಿಕೊಡ್ತದೆ. ಆದ್ರೆ ನಾವು ಏನ್ ಮಾಡೋದು, ನಾವು ಬಂದ್ಬಿಟ್ಟಿದೀವಿ ಮೊದಲಿಂದಲೂ ಅದೇ ತರದ ವಾತಾವರಣದಲ್ಲಿ. ಅಂದ್ರೆ ಇಲ್ಲ 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 ಅನ್ನೋ ಮನಸ್ಥಿತಿ, ನನಗಾಗೋಲ್ಲ ಆಗೋಲ್ಲ ಆಗೋಲ್ಲ ಅನ್ನೋ ಮನಸ್ಥಿತಿ. ಅಂದ್ರೆ ನಾವು ಅತಿ ಬುದ್ಧಿವಂತಿಕೆ, ಬಹಳ ಅತಿ ಬುದ್ಧಿವಂತಿಕೆನೆ ನಮ್ಮನ್ನ ಇವತ್ತು ಆ ಇಲ್ಲ ಸಲ್ಲದ ಆ ಬಂಧನದಲ್ಲಿ ಸಿಕ್ಕಿ ಹಾಕಿಸ್ಕೊಳ್ತಾ ಇದೆ. ಎಲ್ಲವೂ ನಮ್ಮೊಳಗೆ ಇದೆ, ನಮ್ಮೊಳಗೆ ಅಷ್ಟುನೇ ಆ ಏನು ವ್ಯವಸ್ಥೆ ಇದೆ. ಆದ್ರೆ ನಾವು ಅದನ್ನು ಒಪ್ಕೊಳ್ಳಕ್ ರೆಡಿ ಇಲ್ಲ. ಯಾಕೆಂದ್ರೆ ಅತಿ ಬುದ್ಧಿವಂತಿಕೆ. ನೋಡಿ ಇವತ್ತು ಪ್ರಾಣಿ ಪಕ್ಷಿಗಳು ಅವು ಇರುವಷ್ಟು ಟ್ಯಾಲೆಂಟು ಆ ಇವತ್ತು ನಮ್ಮೊಳಗಿದೆ. ಆದ್ರೆ ನಾವು ಅದನ್ನ ಬೇಕು, ನಮ್ಮ ಮೊದಲೇ ನಾವು ಹೇಳಿದೆ, ಇಲ್ಲಪ್ಪ ನಮ್ಗೆ ಅವೆಲ್ಲ ಆಗೋಲ್ಲ ಸ್ವಾಮಿ. ಹ್ಮ್ ಹಾಗೆ ನಮಗೆಲ್ಲ ಅದೆಲ್ಲ ಆಗೋಲ್ಲ ಸ್ವಾಮಿ. ಇವತ್ತು ನೋಡಿ ಮನುಷ್ಯ ಆ ಮೊದಲೇ ನೋಡು, ಬಹಳ ನೀರಿ ಇಳಿಯೋಣ ಆಳ ಇದೆ ಅಂದ್ರೆ, ಇಲ್ಲಪ್ಪ ನನಗೆ, ನಾನು ಅಭ್ಯಾಸ ಮಾಡಿಲ್ಲ, ಏನೋ ನನಗೆ ಈಜು ಬರಲ್ಲ ಅಂತ. ಅದೇ ಒಂದು ಪ್ರಾಣಿಯನ್ನ ತೆಗೆದು ನೀರಿಗೆ ಬಿಸಾಕ್ರಿ, ಕೂಡ್ಲೇ ಅದು ಈಜ್ಲಿಕ್ಕೆ ಶುರು ಮಾಡಿ. ಅದು ಯಾವಾಗ ಟ್ರೈನಿಂಗ್ ತಗೊಂಡು ಈಜೋದನ್ನ? ಅಂದ್ರೆ ಅದು ಪ್ರಕೃತಿ ಸಹಜವಾಗಿ ಎಲ್ಲರೊಳಗೂ ಇದೆ. ಆದ್ರೆ ನಾವು ಅತಿ ಬುದ್ಧಿವಂತಿಕೆಯಿಂದ ನಮಗ್ ನಾವೇ ತುಂಬಿಕೊಂಡಿದ್ದೀವಿ, ನನಗೆ ಆಗೋದಿಲ್ಲ, ನನಗೆ ಅದಿಲ್ಲ ಇದಿಲ್ಲ ಅಂತ ಹೇಳಿ. ಹಾಗಾಗಿ ನಾವು ಮೊದಲು ಆ ಮನಸ್ಥಿತಿಯಿಂದ ಹೊರಗಡೆ ಬರ್ಬೇಕು. ಹಾಗಾಗಿ ಕೋ ಕ್ರಿಯೇಟರ್ ಅಂದ್ರೆ ಅದೇ, ನಾವು ನಮಗೆ ಬೇಕಾಗಿದ್ದನ್ನ ಹೇಗೋ ಮಾಡಿ ಅದನ್ನ ನಾವು ಅದೇ ತರದ ವ್ಯವಸ್ಥೆಯನ್ನು ನಾವು ತುಂಬಿಕೊಂಡಿದ್ದೀವಿ. ಹಾಗಾಗಿ ಆ ಅದರಿಂದ ಹೊರಗಡೆ ಬರಬೇಕು. ನಮ್ಮನ್ನ ನಾವು ಯಾವಾಗ ಪರಿವರ್ತನೆ ಮಾಡ್ಬೋದು, ಅದೇ ನಮ್ಮ ಬದುಕಿನಲ್ಲಿ
ನಡಿಲಿಕ್ಕೆ ಶುರು ಆಗ್ತದೆ. ಹ್ಮ್ ಓಕೆ, ಅದೊಂದು ಒಳ್ಳೆ ಗೋಲ್ಡನ್ ಅಪಾರ್ಚುನಿಟಿ, ಯಾರೋ ಮಿಸ್ ಮಾಡ್ಕೊಳ್ಬೇಡಿ. ಲಿಮಿಟೆಡ್ ಸೀಟ್ಸ್. ಓಕೆ, ಮೊದಲು ಬಂದವರಿಗೆ ಮೊದಲ ಆದ್ಯತೆ, ನಾವೇ ಕರ್ಕೊಂಡು ಹೋಗ್ತೀವಿ. ಇಲ್ಲಿಂದ ಟ್ರೈನ್ ಬುಕಿಂಗ್ ಮಾಡಿ. ಇಲ್ಲ ಸ್ವಾಮಿ, ನಾವು ಫ್ಲೈಟಲ್ಲಿ ಬರ್ತೀವಿ ಅನ್ನೋರು ಖಂಡಿತ ಬರ್ಬೋದು. ಆದರೆ ನಾವು, ನಮ್ಮ ಉದ್ದೇಶ ಏನಂದ್ರೆ, ಸಾಮಾನ್ಯದಲ್ಲಿ ಸಾಮಾನ್ಯರಿಗೂ ಕೂಡ ಅದು ಸಾಧ್ಯ ಆಗಬೇಕು. ಅಂದ್ರೆ ಹಣಕಾಸು ಇಲ್ಲ ಅನ್ನೋರಿಗೂ ಕೂಡ ಆ ಎಲ್ಲರಿಗೂ ಅದು ಸಾಧ್ಯ ಆಗಬೇಕು. ಅಂದ್ರೆ ನಾವು ಲಕ್ಸುರಿಯಾಗೆಲ್ಲ ಕರ್ಕೊಂಡು ಹೋಗಲ್ಲ. ಆ ನಿಮ್ಗೆ ಎ ಸಿ ಗಿ ಸಿ ಅವೆಲ್ಲ ಇಲ್ಲ, ಒಟ್ಟಿನಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ ಅಷ್ಟೇ. ಆಯ್ತಾ. ಆದ್ರೆ ನಾನು ಹೇಳೋದಷ್ಟೇ, ಅಂದ್ರೆ ಎಲ್ಲರಿಗೂ ಅವಕಾಶ ಸಿಗ್ಬೇಕು. ಸಾಧನೆ ಮಾಡೋದು ಮುಖ್ಯ. ನಾವು ಅಷ್ಟು ಒಳ್ಳೆ ಇದ್ರಲ್ಲಿ ಹೋಗಿದ್ವಿ, ಅಷ್ಟು ಚೆನ್ನಾಗಿತ್ತು ಫೆಸಿಲಿಟೀಸ್, ಹಾಗೆ ಹೀಗೆ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಹೋಗೋದು ಯಾಕೆಂದ್ರೆ ಎಲ್ಲರಿಗೂ ಎಲ್ಲರೂ ಒಂದೇ ವ್ಯವಸ್ಥೆಯಲ್ಲಿ ಇರೋಲ್ಲ. ಕೆಲವರಿಗೆ ಅದು ಒಂದು ತಿಂಗಳ ಆದಾಯ ಇರ್ಬೋದು. ಒಬ್ಬೊಬ್ಬರಿಗೆ ಅವರದೇ ಆದ ಒಂದು ವ್ಯವಸ್ಥೆಯಲ್ಲಿ ಇರ್ತಾರೆ. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಬರ್ಲಿಕ್ಕೆ ಸಾಧ್ಯ ಆಗಬೇಕು. ಸಾಧ್ಯ ಆಗಿ ಎಲ್ಲರಿಗೂ ಅದು ಮಾಡುವ ಹಾಗಿರ್ಬೇಕು ಅನ್ನುವ ಉದ್ದೇಶದಿಂದ ಹೊರಟಿದ್ದೀವಿ. ಕಾಶಿ ವಿಶ್ವನಾಥನೇ ಗೊತ್ತೇ ಉಳಿದಿದ್ದಿಲ್ಲ. ನೀವು ಮೊದಲೇ ಹೇಳ್ಬೇಕಿತ್ತು ನಮಗೆ. ನಾವೇನಂತ ಯಾರು ಕಾರಣ ಹೇಳಂಗಿಲ್ಲ, ಇನ್ನೂ 10 ತಿಂಗಳಿದೆ. ಆ, ಇನ್ನೂ 10 ತಿಂಗಳಿದೆ. ಈಗಿಂದಲೇ ಅದಕ್ಕೆ ಬೇಕಾದ ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಹ್ಮ್. ನೀವು ತಿಂಗಳ ತಿಂಗಳ ನಿಮ್ಮ ಅನಾವಶ್ಯಕ ಖರ್ಚುಗಳನ್ನು ತೆಗೆದು ಹಾಕೊಂಡು ಇದರಲ್ಲಿ ಕಾಶಿ ಧ್ಯಾನ ಯಜ್ಞ ಅಂತ ಹೇಳಿ ಒಂದು ಟೈಟ್ಲ್ ಕೊಟ್ಟು ಒಂದು ಹುಂಡಿ ಮಾಡಿ ರೆಡಿ ಮಾಡಿ, ನಿಮಗೆ ಎಲ್ಲೆಲ್ಲಿ ಅನಾವಶ್ಯಕ ವಿಚಾರಗಳಿರ್ತದೆ, ಏನೋ ಖರ್ಚುಗಳಿರ್ತದೆ, ಅದನ್ನೆಲ್ಲ ಕಟ್ ಮಾಡಿ ಅದರಲ್ಲಿ ಹಾಕ್ತಾ ಹೋಗಿ, ಸಾಕು, ಅದೇ ಸಾಕು. ಆಯ್ತಾ. ವೆರಿ ಗುಡ್. ಸುನೀತಾ ಮಾಸ್ಟರ್ ಮಾತಾಡಿ. 12ನೇ ಕ್ಲಾಸ್ನ ಪಬ್ಲಿಕ್ ಆಗ್ಬೋದಲ್ವಾ ಸರ್ ಆಗ? ಹೌದು, ಎಲ್ಲ ಮುಗಿದಿರ್ತದೆ. 12 ಮುಗಿದಿರ್ತದೆ, 10 ಮುಗಿದಿರ್ತದೆ, 8, 7 ಎಲ್ಲ ಮುಗಿದಿರ್ತದೆ. ಎಲ್ಲ ಹ್ಮ್. ಹಾಗೆ ನಮ್ಗೆ ಮೂವರಿಗೆ ಬರುವ ಹಾಗೆ ಆಗ್ತದಲ್ಲ ಅಂತ. ಎಲ್ಲ Okay. ಎಲ್ಲ ಮುಗಿದಿರ್ತದೆ. ಹ್ಮ್ ನಮಸ್ಕಾರ. ಮುಗಿದಿರ್ತದೆ. ಓಕೆ ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ. ಓಕೆ ಮಾಸ್ಟರ್ಸ್, ಯಾರಾದ್ರೂ ಏನಾದರೂ ಡೌಟ್ಸ್ ಇದ್ರೆ ಹ್ಯಾಂಡ್ ಮಾಡಿ ಮಾತಾಡಿ, ಇಲ್ಲಾಂದ್ರೆ ನಾವು ಆ ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋಣ. ಹೇಗಿದೆ ಭಗವದ್ಗೀತೆ, ಅರ್ಥ ಆಗ್ತಾ ಇದೆಯೋ? ತಲೆಗೆ ಹೋಗ್ತಾ ಇದ್ದೋ? ಇಲ್ಲ ನಮ್ಮ ಪಾಡಿ ನಾವು ಹೇಳ್ತಾ ಇದೀವಿ, ನಿಮ್ಮ ಪಾಡಿ ನೀವು ಯೋಗ ನಿದ್ರೆ ಮಾಡ್ತಾ ಇದ್ದೀರಿ. ಆ, ಹಿಂಗೆ ಹಿಂಗೆ ಅದೇನು ಒಳಗೆ ಹೋಗ್ತಾ ಇತ್ತು ಇಲ್ಲೋ. ಒಟ್ಟಲ್ಲಿ ಹಿಂಗ್ ಹಿಂಗ್ ಒಂದು ಆಗ್ತಾ ಇರ್ತದೆ.